ದಿವಸ ಕ್ಷಣಿಕವಾದಿಗಳು ಮತ್ತು ವೇದಾಂತ ಸಿದ್ಧಾಂತಿಗಳ ಅಭಿಪ್ರಾಯವನ್ನು ಅವಲೋಕನ ಮಾಡಿಕೊಂಡು ಬಂದದ್ದಾಗಿದೆ. ಕ್ಷಣಿಕ ವಿಜ್ಞಾನವಾದಿಗಳಲ್ಲಿ ಪರಮಾತ್ಮ ಮತ್ತು ಚಿತ್ತವನ್ನ ಅವರು ಒಪ್ಪಿಕೊಂಡಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವಿಕ್ಷೇಪ ಆಗ್ಯದ. ಸುಪುತ್ರಪ್ಪನವರು ಅದನ್ನ ಪ್ರಶ್ನೆ ಮಾಡ್ಯಾರ. ನಿನ್ನೆ ನಾವೆಲ್ಲ ಹೇಳೇವಿ. ಅದು ಅವರೊಂದು ಚಾರ್ಟ್ ಕಳ್ಸ್ಯಾರ. ಆ ಚಾರ್ಟ್ ಏನು ಅಂತ ಅವ್ರು ಕಳಿಸಿದ ಚಾರ್ಟಿನೊಳಗ ನನ್ನ ಅನಿಸುವಿಕೆ ಪ್ರಕಾರ ಕ್ಷಣಿಕವಾದಿಗಳು ಇಲ್ಲವೇ ಇಲ್ಲ. ಅವರು ಇಲ್ಲೇ ಪೂರ್ವ ಮೀಮಾಂಸಕರು, ಉತ್ತರ ಮೀಮಾಂಸಕರು, ಮತ್ತೆ ನ್ಯಾಯ ಮೀಮಾಂಸಕರು, ವೈಶೇಷಿಕರು, ಸಾಂಖ್ಯರು, ಯೋಗದವರು ಅಥವಾ ಪತಂಜಲಿ ಕಪಿಲ ಹೀಗೆಲ್ಲ ಋಷಿಮುನಿಯಾದಿಗಳನ್ನ ಹೆಸರು ಕೊಟ್ಟು ವಿಷಯ ಇದ್ರಾಗ ಈ ಕ್ಷಣಿಕವಾದಿಗಳ ವಿಜ್ಞಾನವಾದಿಗಳದ ಕಳಿಸಿಲ್ಲ. ಅವ್ರದ್ದೇನಾದ್ರೂ ಗೊತ್ತಿದ್ರ ಅವ್ರು ಅದನ್ನ ವಿಷದಪಡಿಸ್ಕೋಬೇಕಂತ ಕೇಳ್ತೇನೆ. ಅವ್ರು ಹೇಗ ಆ ಪರಮಾತ್ಮವನ್ನು ಒತ್ಕೊಂಡಾರ ಅಂತ ಅವರು ಕೇಳಿದ್ರ ಇಲ್ಲಿ ಸಾಧಕರಿಗೆ ಬಹಳ ಅನುಕೂಲ ಆಗ್ತದೆ. ಇಲ್ಲಂತೂ ಅವ್ರು ಕಳಿಸಿದ ಈ ಲಿಸ್ಟ್ನೊಳಗ ಅಕಸ್ಮಾತ್ ಕ್ಷಣಿಕವಾದ ಇತ್ತು ಅಂದ್ರ ನಾನು ಅದ್ರ ಮೇಲೆ ಅವ್ರು ಕಳಿಸಿದ ಈ ಚಾರ್ಟ್ ಅನ್ನ ನೋಡಿ ಹೇಳ್ಬೋದಾಗಿ. ಇಲ್ಲದ್ರಾಗ ಇಲ್ಲ ಅವ್ರು ಕ್ಷಣಿಕವಾದಿಗಳ ಸಿದ್ಧಾಂತಿಗಳ ಮತ ಇಲ್ಲಿ ಕಳಿಸಿಲ್ಲ. ಬೇರೆದವರು ಕಳಿಸ್ಯಾರ. ಯಾರ್ಯಾರು ಕಳಿಸ್ಯಾರ? ಜೈಮಿನಿ ಪೂರ್ವ ಮೀಮಾಂಸಕ, ವೇದವ್ಯಾಸರು ಉತ್ತರ ಮೀಮಾಂಸಕ, ಗೌತಮ ನ್ಯಾಯ, ಕನಾದ ವೈಶೇಷಿಕ, ಕಪಿಲ ಸಾಂಖ್ಯ, ಪಾತಂಜಲಿ ಯೋಗ. ಇದ್ರಾಗ ಕಳಿಸಿಲ್ಲ. ಅವ್ರಿಗೇನಾದ್ರೂ ವಿಶೇಷವಾಗಿ ಆ ಕ್ಷಣಿಕ ವಿಜ್ಞಾನವಾದಿಗಳ ಮತದೊಳಗ ಪರಮಾತ್ಮವನ್ನು ಒಪ್ಪಿಕೊಂಡು ಅವ್ರೇನಾದ್ರೂ ನಿರ್ಣಯ ಮಾಡಿದ್ದು ಅವರಲ್ಲಿ ಈ ಯಾವ್ದಾದ್ರು ಗ್ರಂಥ ಇದ್ರೆ ಅದನ್ನ ಅವಲೋಕನ ಮಾಡಿದ್ರೆ ಸಾಧಕರಿಗೆ, ನಾವೆಲ್ಲರೂ ಕೂಡ್ಕೊಂಡು ಸಾಧಕರಿಗೆ ಪ್ರಯೋಜನ ಮಾಡೋದಲ್ಲ, ಅನುಭವದೊಳಗಿರುವಂತಹದ್ದನ್ನ ಹೇಳ್ಬೇಕಾಗತ್ತೆ. ಅದಕ್ಕೆ ಅವರು ಆ ಕ್ಷಣಿಕ ವಿಜ್ಞಾನವಾದಿಗಳ ಮತ ಅವರು ಕಳಿಸಿದ ಲಿಸ್ಟಿನೊಳಗಂತೂ ಇಲ್ಲ. ಅದಕ್ಕೆ ಅವರು ಏನ್ ತಪ್ಪು ಕಳಿಸ್ಯಾರೋ ಇದನ್ನ ಅವ್ರ ಅದನ್ನೇನಾದ್ರೂ ಇಟ್ಕೊಂಡಾರೋ ಏನೋ, ಅದಕ್ಕೆ ಅದನ್ನ ಏನಾರು ಇದ್ರೆ ಅದನ್ನ ವ್ಯಾಖ್ಯಾನ ಮಾಡ್ರಿ ಅಂತ ನಾನು ಕೇಳ್ಕೊತೇನೆ ಅವ್ರಿಗೆ. ಯಾವುದು ಕ್ಷಣಿಕ ವಿಜ್ಞಾನವಾದಿಗಳ ಈ ಅಭಿಪ್ರಾಯವನ್ನ ಇಲ್ಲಿ ಮತ್ತೆ ವೇದವ್ಯಾಸ ಗೌತಮ ಅಂತ ಐತಲ್ಲ, ಅವನ ಗೌತಮ ಬುದ್ಧ ಅಂತ ಕಳಿಸಿದೇನ್ರಿ? ಹೌದ್ರಪ್ಪ ಗೌತಮ ಅಂದ್ರೆ ಅವ್ರನ್ನ ತಿಳ್ಕೊಂಡು ಕಳ್ಸೇನ್ರಪ್ಪ ನಾನು. ಹೆಂಗ್ ತಿಳ್ಕೊಂಡ್ರಿ? ಗೌತಮರು ನ್ಯಾಯ ಮತ ಅವಂದ ಅಂತ ಹೆಂಗ್ ವಿಚಾರ ಮಾಡೇನ್ರಪ್ಪ ನಾನ್ರಿ. ಗೌತಮ ಅಂತ ಐತಲ್ರಪ್ಪ, ಅವ ಗೌತಮ ಬುದ್ಧಂದನ ಒಂದು ನ್ಯಾಯ ಮತದಾವ ಅಂತ ಹೆಂಗ್ ವಿಚಾರ ಮಾಡಿದೀನ್ರಪ್ಪ. ಅಲ್ಲ, ಹಂಗ ನೀವು ವಿಚಾರ ಮಾಡ್ಕೊಂಡ್ರ ಅದು ಸರಿ ಹೊಂದತ್ತೇನ್ರಿ? ಅಲ್ರಪ್ಪ, ಅದ ಸರಿ ಹೊಂದದು ಬಿಡುತ್ತ ಅವ ಹೇಳ್ಬೇಕಪ್ಪ, ನನ್ನ ತಪ್ಪಾಗೈತ್ರಿ ಅದು. ತಪ್ಪಾಗೈತ್ರಿ ಅದ ನಾನ್ ತಿಳ್ಕೊಂಡದ್ ಹೆಂಗ್ರಪ್ಪ, ನಾ ತಿಳ್ಕೊಂಡದ್ ಕರೆ ಆಗಂಗಿಲ್ರಪ್ಪ. ಅಲ್ಲ, ಏನಾಗಿದೆ, ಯಾವಾಗಾರ ತಿಳ್ಕೊಂಡು ಯಾವಾಗಾರ ಈಗ ಕಳಿಸಿದ್ರಲ್ಲ, ನಮಗೆ ಇಲ್ಲಿ ಭಾರಿ ಕನ್ಫ್ಯೂಸ್ ಅದಪ್ಪ. ಇದನ್ನ ಯಾಕೆ ಕಳಿಸಿದ್ರು, ಏನಿದು ಇಲ್ಲಿ ಎಲ್ಲಾ? ಈಗ ನೋಡ್ರಿ, ಅಲ್ಲೇ ಅಕಸ್ಪದ ಗೌತಮ ಮಹರ್ಷಿಗಳು ನ್ಯಾಯ ಸೂತ್ರ ಬರೆದವ್ರು ಅವರು. ಹೌದಪ್ಪ, ಗೌತಮ ಮಹರ್ಷಿಗಳಲ್ವಾ ನ್ಯಾಯ ಸೂತ್ರ ಬರೆದವ್ರು? ಹೌದ್ರಪ್ಪ. ಈ ಗೌತಮ ಕ್ಷಣಿಕವಾದಿಗಳದ್ದು ಏನಿಲ್ಲ ಇಲ್ಲಿದ್ರಾಗ. ಕಳಿಸಿದ್ವಿ, ಕಪಿಲ್ ಕಳಿಸಿದ್ವಿ, ಪತಂಜಲಿ ಯೋಗದವ್ರು ಕಳಿಸಿದ್ವಿ, ನಾವು ಒಪ್ಕೊಳ್ತೀನಿ ಇದನ್ನೆಲ್ಲ. ಹೌದ್ರಪ್ಪ. ಮತ್ತೆ ಇವ್ರದ್ರೊಳಗುನು ನೀವು ಇವ್ರನ್ನ ಕಳಿಸ್ಬೇಕಾದ್ರೂ ಒಂದ್ ಸ್ವಲ್ಪ ವಿಚಾರ ಮಾಡಿ ಕಳಿಸ್ಬೇಕಾಗಿತ್ತ. ಯಾಕೆ ಹೇಳ್ರಿ?
ಹೌದಪ್ಪ. ಈಗ ಜೀವ ಅಂತ ಕರೆದಾರಲ್ಲ, ಹೌದಪ್ಪ. ಇವನಿಗೆ ಜೈಮಿನಿ ಒಂದು ಪದ್ಧತಿಗಳು ಹೇಳ್ತಾರ, ವೇದಾಂತಿಗಳು ಒಂದು ಪದ್ಧತಿ ಹೇಳ್ತಾರ, ನ್ಯಾಯ ಸೂತ್ರದವ್ರು ಒಮ್ಮತ ಐತೇನ ಅವ್ರು. ಇಲ್ಲಿಗ 6 ಮಂದಿ ಮತವಾದಿಗಳನ್ನ ಹೇಳಿರಿ ನೀವು. ಜೀವ ಅನ್ನೋದಕ್ಕೆ ಯಥಾರ್ಥ ಒಮ್ಮತ ಐತೇನೆ ಇವರಲ್ಲಿ? ಇಲ್ಲಪ್ಪ, ಇಲ್ರಿ, ಒಮ್ಮತ್ತು ಇಲ್ರಪ್ಪ, 9 ಬಂದಿಲ್ರಿ. ನಿಮ್ ಅನುಭವದೊಳಗೆ ಇಲ್ಲ ಅನ್ನೋದು ಗೊತ್ತಾದ ಮೇಲೆ ಇದನ್ನ ಯಾಕೆ ಹಿಡ್ಕೊಂಡು ಕೊಡ್ಬೇಕು? ನನಗೇನು ಕನ್ಫ್ಯೂಸ್ ಆದ್ರಪ್ಪ, ಇವು ನ್ಯಾಯ ಮತದವ್ರನ್ನ ಗೌತಮ ಬುದ್ಧರು ಅವರ ಕ್ಷಣಿಕವಾದಿಗಳು ಅಂತ ತಪ್ಪು ಕಲ್ಪನೆ ಆದ್ರಪ್ಪ ಅವ್ರು. ಅಲ್ರಪ್ಪ, ಕ್ಷಣಿಕವಾದಿಗಳು ಬೌದ್ಧಿಸಮ್. ಹೌದಪ್ಪ. ಕ್ಷಣಿಕ ವಿಜ್ಞಾನ ಸಾಂಖ್ಯ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಬಂದಾನವ ಗೌತಮ ಬುದ್ಧ ಅಲಕ್ಷರ್ಲಿ. ಹೌದಪ್ಪ. ಸೂತ್ರಗಳನ್ನ ಬಳಸಿಲ್ಲವ. ಇದು ಸನಾತನ ಧರ್ಮದಿಂದ ಬಂದಿರುವುದು ನ್ಯಾಯ ಸೂತ್ರ. ಪ್ರಕಟಿಸ್ಪದ ಗೌತಮ ಮಹರ್ಷಿಗಳು ರಚನೆ ಮಾಡಿದ್ದು. ಈಗ ಬ್ರಹ್ಮ ಸೂತ್ರಾದಿಗಳು ಹೆಂಗಿಲ್ಲ ಹಂಗನ ನ್ಯಾಯ ಸೂತ್ರಗಳನ್ನ ಗೌತಮ ಮಹರ್ಷಿಗಳ ಬರೆದಿರುವುದು. ಅದಕ್ಕೆ ಯಾವುದು ಏನು ಅಂತ ಪೂರ್ಣ ವಿಚಾರ ಮಾಡದ ನಮಗೇನ್ ಕನ್ಫ್ಯೂಸ್ ಏನು ಇಲ್ಲ ಯಾಕೆ ಕಳಿಸಿದ್ರು ಅಂತ ನಾವು ಎಲ್ಲ ಪುಸ್ತಕ ತೆಗೆದದ್ದು ನೋಡಿದ್ರು. ಅದಕ್ಕೆ ಕಡೆಗೆ ನಮಗೆ ಅದು ಸಿಕ್ಲಿಲ್ಲಲ್ಲ, ಹೊಟ್ಟೆ ಕೇಳ್ಬಿಡು ನಾಳೆ ಅಂತ ನಾನು ನಿನ್ನೆ ವಿಚಾರ ಮಾಡ್ಬೇಕಂತ ನೀವೇನೋ ಬಿಜಿ ಇದ್ರಿ. ಅದಕ್ಕೆ ಅದನ್ನ ಇಟ್ಕೊಂಡಿವಿ. ಅಕಸ್ಮಾತ್ ನಿಮಗೆ ಏನಾದ್ರು ಕ್ಷಣಿಕ ವಿಜ್ಞಾನವಾದಿಗಳ ಬಗ್ಗೆ ಕ್ಕಿಂತ ಹೆಚ್ಚಿಂದ ಏನಾದ್ರು ಎಲ್ಲಾದ್ರೂ ರೆಫರೆನ್ಸ್ ಬುಕ್ಕು ಸಿಕ್ಕಿದ್ರ ನೋಡಿ ಅದನ್ನ ಹೇಳಿದ್ರೆ ನಾವು ಒಪ್ಕೋತೇವೆ. ಆಯ್ತಪ್ಪ, ಮತ್ ಹಂಗೇನು ಪ್ರಸಂಗ ಬಂದ್ರೆ ನೋಡೋಣ್ರಪ್ಪ. ಈಗಂತೂ ಮುಂದುವರಿಸ್ಬಿಟ್ರಪ್ಪ, ಅದನ್ನ ಏನ್ ಬಿಟ್ಬಿಡ್ರಿ, ಕೈ ಬಿಡೋಣ. ಈಗ ನನಗೂ ಏನು ಬುಕ್ ಅದು ಮತ್ತೆ ಅವ್ ನೋಡಿಲ್ರಪ್ಪ. ಈಗ ಅದ ಕನ್ಫ್ಯೂಸ್ ಆಗೈತಪ್ಪ ಅದ. ಈಗ ಈ ಗೌತಮ ಅನ್ನೋದು ಗೌತಮ ಬುದ್ಧಂದ ಅಲ್ಲ ಅಂತಾರ, ಗೊತ್ತಾಯ್ತಲ್ಲ ಇವಾಗ? ಗೊತ್ತಾದ್ರಪ್ಪ. ಗೌತಮ ಮಹರ್ಷಿಗಳು ಪದ ಗೌತಮರು ಅಂತ ನ್ಯಾಯ ಸೂತ್ರಗಳನ್ನ ಬರೆದವರು. ಹೌದಪ್ಪ. ಅವ್ರ ಸಿದ್ಧಾಂತ ಅಲ್ಲೇ ನೀವು ಅದನ್ನ ಅವಲೋಕನ ಮಾಡೋ ಮುಂದೆ ಜೀವ ಅನ್ನೋದು ಎಲ್ಲರ ಮತದೊಳಗೂ ಭಿನ್ನವಾಗಿನ ವಿವೇಕ ಮಾಡ್ಕೊಂಡ್ ಬಂದಾರ. ಹೌದಪ್ಪ, ಹೌದ್ರಿ. ಮತ್ತ ಅದನ್ನ ಯಾಕೆ ಒಪ್ಕೋಬೇಕ್ರಿ ನಾವು? ಒಪ್ಪು ಕೆಲಸ ಏನದ? ಸಾರ್ವತ್ರಿಕ ಅನುಭವದೊಳಗೆ ಜೀವ ಅವ್ರಿಗೆ ನೀವು ಕಳಿಸಿರಲ್ಲ, ಇದೆಲ್ಲ ವ್ಯತಿರಿಕ್ತನ. ಒಬ್ಬರ ಮತದಂಗ ಒಬ್ಬರು ಇಲ್ಲ, ಜೀವ ಹೇಳಿಲ್ಲ ಹಂಗ. ಹೌದಪ್ಪ, ಹೌದ್ರಿ. ಮತ್ತ ಅದನ್ನ ಅನುಕರಣೆ ಮಾಡೋದ್ರ ಏನ್ ಅರ್ಥ ಐತಿ ನಮಗ? ಇದು ಅದ್ರಪ್ಪ ವಿಷಯ ಚರ್ಚೆಗೆ ವಿಷಯ ಬರುತ್ತೆ. ನಾವೀಗ ಕ್ಷಣಿಕವಾದ ಮತವನ್ನು ಕೈ ಬಿಡ್ಬೇಕ್ರಪ್ಪ. ಕ್ಷಣಿಕವಾದ ಮತವನ್ನು ಅಂತಿಮ ನಾವು ಕೈ ಬಿಡಬೇಕ್ರಪ್ಪ. ಈಗ ಚರ್ಚೆಗೆ ಕ್ಷಣಿಕವಾದಿಗಳ ಮತ ಅಷ್ಟ ಅಲ್ಲಿ ಜೀವ ಯಥಾರ್ಥವಾಗಿ ಜೀವ ಅಂದ್ರೆ ಏನು ಅಂತ ಇಲ್ಲಿ ಎಲ್ಲ ಹೇಳ್ಕೊತ ಬಂದಾರ ನೋಡ್ರಿ. ಹೌದಪ್ಪ. ಜೀವ ಅಂದ್ರೆ ಏನು, ಬಂಧನಕ್ಕೆ ಕಾರಣ ಏನು, ಒಬ್ಬರಂಗ ಒಬ್ಬರದಿಲ್ಲ. ಇಲ್ಲಪ್ಪ, ಇಲ್ರಿ. ಅವ್ರು ಹಂಗ ಹೇಳ್ತಾರ, ಇವ್ರು ಹಿಂಗ್ ಹೇಳ್ತಾರ ಅಂದ್ರೆ ಸಾಧಕರಿಗೆ ಹುಚ್ಚೊತ್ತಿಸ್ತಾರ ಇವ್ರು. ಸಾರ್ವತ್ರಿಕ ಪರಿಪೂರ್ಣಾನುಭವದೊಳಗೆ ಯಾವ ರೂಪದೊಳಗೆ ಏನು ಬೋಧದ ಅದನ್ನ ಹಿಡಿದ್ರ ಏನ ನಾವು ಪಾರ್ ಹಾಕೇವಿ. ಆ ವಿಷಯ ಈ ವಿಷಯ ಏನಾದ್ರೂ ಇವ್ರು ಅನೇಕ ಜನ ದಾರ್ಶನಿಕರದಾರ, ಮತವಾದಿಗಳದಾರ, ಸಾಂಖ್ಯರದಾರ, ಸಾಧಕರಿಗೆ ಹುಚ್ಚು ಕೆಲಸಿದು ಹೇಳಿ ಬೋಧ ಮಾಡುವಂತಹದ್ದಲ್ಲ, ಸಾಧಕರನ್ನ ಹದಗೆಡಿಸೋದು ಇದು. ಅದ್ರ ಉತ್ತರ ಮೀಮಾಂಸನ ನಾವು ನೋಡ್ಬೇಕಲ್ರಿ ಅಂತಿಮವಾಗಿ. ಅಲ್ಲ, ಉತ್ತರ ಮೀಮಾಂಸನೂ ಇರ್ಲಿ ಮತ್ತೊಂದು ಮೀಮಾಂಸ ಇರ್ಲಿ, ಅದನ್ನ ಹಿಡಿಬೇಡ್ರಿ. ಹೌದಪ್ಪ. ನಿಮ್ಮ ಅನುಭವಕ್ಕೆ ಬಂದದ್ದು ನೀಡಿರಿ, ಮತ್ತೊಬ್ಬರು ಹೇಳುದ್ರಾಗ ಏನೈತಿ? ನಿಮ್ಮ ಅನುಭವಕ್ಕೆ ಅದು ಸರಿ ಬಂದತ್ತೋ ಇಲ್ಲೋ, ಸಾರ್ವತ್ರಿಕ ಅನುಭವದೊಳಗೆ ನಿಮ್ಮ ಅನುಭವಕ್ಕೆ ಅನುಸರಿಸ್ಕೊಂಡ್ರೆ ನಿಮಗೆ ತಿಳಿದಂಗೆ ಹೇಳ್ಕೊಳ್ಳೋದನು ಅಲ್ಲ. ಅದು ಸಾರ್ವತ್ರಿಕ ನಿಮ್ಮ ಅನುಭವ ಸಾರ್ವತ್ರಿಕ ಅನುಭವದೊಳಗೆ ಪರಿಪೂರ್ಣವಾಗಿರುವಂಗ ಶಂಕರರನ್ನ ಪದೇ ಹೇಳ್ಕೊತ ಬಂದಾರ. ಎಲ್ಲಾ ಮತವಾದಿಗಳನ್ನು ಖಂಡಿಸಿ ಶಂಕರರು ಸಾರ್ವತ್ರಿಕ ಪರಿಪೂರ್ಣಾನುಭವದಲ್ಲಿ ನಿಲ್ಲುವ ಯೋಗ್ಯತೆಯನ್ನ ಸಂಪಾದಿಸಿ ಕೊಟ್ಟಾರ. ಅದನ್ನ ಕೈ ಬಿಟ್ಟು ಏನೇನೇನೇನೋ ಕಲಬೆರಕೆ ಮಾಡಿಕೊಂಡು ಸುಮ್ಮ ದ್ವೈತ ಯಾವುದು ಅದ್ವೈತ ಯಾವುದು ಅದನ್ನ ಎಲ್ಲ ಕಲಬೆರಕೆ ಮಾಡಿಕೊಂಡು
ಅವ್ರ ಮನಸ್ಸಿಗೆ ಬಂದದ್ದು ಬೋಧ ಮಾಡೋದು. ಏನ್ ಹಾಗೆ ಮಾಡಿದ್ರೆ ಏನ ನಾವು ಮಾಡಾಕತ್ತೀವಿ ಅಂದ್ಮೇಲೆ ಆ ಸಾಧಕರಿಗೆ ಪ್ರಯೋಜನ ಆಗುವಂತಹದ್ದನ್ನ ಬೋಧ ಮಾಡುತ್ತೆ, ಬೇಡ ಅನ್ನೋದಿಲ್ಲ. ಸಾರ್ವತ್ರಿಕ ಅನುಭವಕ್ಕ ಒಂದು ಗಡೆಯಾಗದ ಇಲ್ರಿ, ಶ್ರುತಿಯೊಳಗುನೆ ಹೇಳೈತಿ ಅಗ್ನಿ ಭಯಂಕರ ಸಂಪದ ಅಂತ ಹೇಳೈತಿ, ಅದಕ್ಕೆ ನಾವು ಅದನ್ನ ಹೋಗ್ಕೊತೀವಿ ಅಂತ ಬೋಧ ಮಾಡಿದ್ರೆ ಏನ್ ಪ್ರಯೋಜನ? ಅತ್ತಾಗೆಲ್ಲ ಅಚಲರು ಅಂತ ಅದಾರ, ಅಚಲರು ಅಂತ. ಅವ್ರು ಏನೋ ಬಂದು ಎದುರಿಗೆ ಕುಂಡ್ರಿಸಿ, ಗುರುಗಳು ಎದುರಿಗೆ ಕುಂಡ್ರಿಸಿ ಹೆಬ್ಬಟ್ಟು ತಗೊಂಡು ಮನೆಗೆ ಓದ್ತಾರ. ಅವಾಗ ಅವ್ರು ನನಗೆ ಸೂರ್ಯನ ಪ್ರಕಾಶದಂಗ ಪ್ರಕಾಶ ಕಾಣುತ್ತೆ ಅಂತ ಅವ್ರು ಹೇಳ್ತಾರೆ. ಇಂಥವೆಲ್ಲ ನಂಬಿ ಏನಕ್ಕೇನಾರ ಮಾಡೋದು, ಅವಟ್ಟು ದಿಕ್ ತಪ್ಪಿಸೋದು. ಈಗ ಮೊದ್ಲ ಸಿದ್ಧಾರೂಢರನ್ನ ತಪ್ಪಿಸಿದ ಜಗತ್ತಿದು, ನಮ್ಮಂತವ್ರ ಏನ್ ಬಿಡ್ರಿ, ಸಿದ್ಧಾರೂಢರನ್ನ ತಪ್ಪಿಸಿದ ಜಗತ್ತ. ಅವಾಗ ಲಿಂಗ ಇಲ್ಲ, ಹೋಗಿ ನಮಸ್ಕಾರ ಮಾಡ್ತೀರಿ ನೀವು ಲಿಂಗ ಇಲ್ಲದ ಭವಿಗೆ ಅಂತ ಎಷ್ಟು ಜನ ನೋಡ್ರಿ. ಹಿಂದಿನ ನೀಟ್ ಇತಿಹಾಸ ನೋಡ್ಕೊಳ್ರಿ. ನಿಮಗೆ ಈ ಗದ್ಗಿ ಮೇಲೆ ಕೊಂಡ್ರಕ್ಕ ಅವ ತನ್ನ ಪ್ರಾಣ ತ್ಯಾಗ ಮಾಡಿ ನಮಗೆ ಈ ಅಧಿಕಾರ ತಂದು ಕೊಟ್ಟಾನೆ, ವ್ಯಾಸಪೀಠದ ಅಧಿಕಾರ. ಸಿದ್ಧಾರೂಢ ನಿನ್ನ ಸಾಮಾನ್ಯ ಪುರುಷ ಅಲ್ಲ, ಆ ಮಾತಕ್ಕೆ ಸಮರ್ಥ ಅಂತ ಅನಿಸ್ಕೊಂಡ್ರು. ಅವರಾಗಲಿ ಶಿವಾನಂದರಾಗಲಿ ಇವರಿಬ್ರು ಅವ್ಯಾಹತವಾಗಿ ಹೋರಾಡ್ಯಾರ. ಉಳಿದವರು ಏನ ಈಗಿರ್ಲಿಲ್ಲ, ಅಷ್ಟು ಕಷ್ಟ ಮಾಡ್ಯಾರ. ಅತ್ತಾಗ ಬಂದಾಗ ಅದನ್ನ ಬಾರಿಸುದು, ಇತ್ತಾಗ ಬಂದಾಗ ಇದನ್ನ ಬಾರಿಸುದು ಮಾಡ್ಯಾರ. ಹಾಗಾಗಬಾರದು ನಮ್ಮ ಜೀವನ. ಸಾಧಕರಿಗೆ ಒಂದೇ ಗುರಿ ಇರಬೇಕು. ಅಂತ ತತ್ವವನ್ನ ಬಿಟ್ಟು ಸಾರ್ವತ್ರಿಕ ಪರಿಪೂರ್ಣಾನುಭವದೊಳಗೆ ನಿಲ್ಲುವುದನ್ನು ಕೈ ಬಿಟ್ಟು ನಾವು ಈ ರೀತಿ ನೀವು ನಾ ಇದನ್ನ ತಿಳ್ಕೊಂಡು ಇದನ್ನ ಕಳ್ಸಿದ್ರಿ, ನಮಗೆಲ್ಲ ಎಲ್ಲಾ ಬುಕ್ ತೆಗೆದು ನೋಡಿದೀವಿ. ಗೌತಮರು ಯಾರು ಅಂತ ನನಗೆ ಗೊತ್ತಿತ್ತು, ನ್ಯಾಯ ಅದನ್ನೆಲ್ಲ ಗೊತ್ತಿತ್ತು. ಇದ್ರಾಗ ನಮ್ಮ ಕ್ಷಣಿಕ ವಿಜ್ಞಾನವಾದಿಗಳ ಉತ್ಸಾಹನೇ ಇಲ್ಲ. ಯಾಕೆ ಕಳಿಸಿರ್ಬೇಕು ಕಳಿಸೋ ಬದ್ಲಿ ಒಂದು ಫೋನ್ ಮಾಡಿದ್ರೆ ಕಿತ್ತಲ್ಲ. ಇರ್ಲಿ ನೀವು ನಿಮ್ಮ ಅನುಭವ ಪೂರ್ಣವಾಗಿರುವಾಗ ಅದು ಸಾರ್ವತ್ರಿಕ ಅನುಭವ ಒಂದು ಕಡೆ ಆಗತ್ತೋ, ನನ್ನ ಅನುಭವ ಇಲ್ಲೋ ಅಂತ ನೋಡ್ಕೊಂಡು ಸಾಧಕರಿಗೆ ಬೋಧ ಮಾಡ್ರಿ ದಯಮಾಡಿ. ನಾವು ಏನ್ ಬೋಧ ಮಾಡೋದ ಸಾಮರ್ಥ್ಯ ಇಲ್ಲಪ್ಪ ನಮಗೆ. ಯಾಕಿಲ್ಲ, ಐತಿ, ಇಲ್ಲ ಅನ್ಬೇಡ್ರಿ, ಸಾಕಷ್ಟು ಐತಿ. ಕೇಳೋರಪ್ಪ, ನಾವು ಕೇಳೋವ್ರೆ. ಕೇಳೋ ಸಮಯದಲ್ಲ. ನೀವು ಬ್ರಹ್ಮ ಜಿಜ್ಞಾಸಿಗಳೇ. ನಿಮಗ ಬ್ರಹ್ಮ ಜಿಜ್ಞಾಸದ ಪಟ್ಟಣ ಸಿದ್ಧಾರೂಢರ ಕೊಟ್ಟಾರ, ಚಿಂತೆ ಮಾಡಬೇಡ್ರಿ. ಇಲ್ರಪ್ಪ, ಇನ್ನೂ ನಾವು ಅಧ್ಯಯನ ಬಾಳ ಮಾಡ್ಬೇಕಪ್ಪ. ನಮ್ಮ ಸ್ವಭಾವಪ್ಪ ನಮ್ಮ ಶಂಕಾ ಬಂದ್ಮೇಲೆ ಸಾರ್ವತ್ರಿಕ ಪರಿಪೂರ್ಣಾನುಭವದಲ್ಲಿ ನಿಂತು ನೆಲಗಡಿಯಾಗಿ ನೋಡಿಕೊಂಡ ಹೇಳಿ. ಇಲ್ಲ ಅಂತ ನಾ ಏನ್ ಹೇಳುದಿಲ್ಲ. ಏನಂತಪ್ಪ ನಮ್ದೇನ್ರಪ್ಪ, ಈಗ ಇದ್ರಾಗ 100% ಇನ್ವಾಲ್ವ್ಮೆಂಟ್ ಆಗಿ ಶಂಕಾಗಳು ಏನಾರಪ್ಪ ಅಂದ್ರ ಪರಿಹಾರ ಮಾಡ್ಕೊಳ್ಳೋ ಉದ್ದೇಶ ಇತ್ತಲ್ಲ ಹೊರತಾಗಿ ಮತ್ ತಮ್ಗೇನು ತೊಂದರೆ ಕೊಡ್ಬೇಕಂತೇನು ಉದ್ದೇಶ ಇಲ್ರಪ್ಪ. ಫೋನ್ ಮಾಡ್ರಿ, ನನಗೆ ಬೇಕಾದಾಗ ಫೋನ್ ಮಾಡ್ರಿ, ಹೇಳ್ತೇನೆ. ನಾನು ತಿಳಿದು ಹೇಳ್ತೇನೆ. ತಿಳಿಲಿಲ್ಲ ಅಂದ್ರೆ ಇಬ್ರು ಕೂಡಿ ಮತ್ತೊಬ್ಬರ ಹತ್ರ ಹೋಗೋಣ. ಆಯ್ತಪ್ಪ, ಅದು ನಾವು ನಿಮ್ಗೆ ಪ್ರಶ್ನೆ ತಿಳಿತು ಸರಿನಾ? ಇಲ್ಲ ಅಂದ್ರೆ ಏನ್ರಿ ಇದಕ್ಕೆ ಅಂತ ಅವ್ರ ಹತ್ರ ಹೋಗೋಣ. ಅಲ್ಲಿ ಇಬ್ರು ಕೂಡ ಹೋಗೋಣ. ಈಗೇನು ಫೋನ್ಯಾಗ 15 ಮಂದಿ ಕಾನ್ಫರೆನ್ಸ್ನ್ಯಾಗ ಕೂಲಿಕ್ ಬರ್ತಾರ. ಹಂಗ ಮಾಡೋಣಪ್ಪ, ಹಂಗ ಮಾಡೋಣ. ಮತ್ತ ಆದ್ರೆ ಎಲ್ಲೇ ಸಾಧಕರನ್ನ ಇವು ಸಿಗುದ ಕಷ್ಟ, ಸಾಧಕರ ಗುಂಪಾಗಿ ಕೂಡುದ ಕಷ್ಟ. ಅದ್ರಾಗ ಅದ ಒಡದ ಚಿಪ್ಪಾಳಿಯಾಗಿ ಇವ್ರು ಹಿಂಗ್ ಹೇಳ್ತಾರ, ಅವ್ರ ಹಂಗ ಹೇಳ್ತಾರೆ, ತಗಲಾಟ ಯಾರ್ದು ಏನ್ ತರ ಇಟ್ಬಿಡ ಇದ್ರಾಗ ಅಂತೇಳಿ ಎಲ್ಲರೂ ಹೋಗುವಂಗ ಆಗಬಾರ್ದು. ನಿರಾಶತ್ತು ಬರಬಾರ್ದು. ವಾಟ್ಸಪ್ ಮೆಸೇಜ್ ತಮಗೊಬ್ಬರಿಗೆ ಕಳಿಸಿದಾನೆ, ಯಾವ ಸಾಧಕರಿಗೂ ಕಳಿಸಿಲ್ಲ. ನಿಮ್ಮ ಒಬ್ಬರಿಗೆ ನಿಮ್ಮ ಪರ್ಸನಲ್ ಮೊಬೈಲ್ ಫೋನ್ ಕಳ್ಸಿದ್ರಪ್ಪಾರ, ಯಾರು ಸಾಧಕರಿಗೂ ಕಳ್ಸಿಲ್ಲ ಅದನ್ನ. ಮತ್ತ ಅದು ಏನಂತ ವಿಚಾರ ಸಾಗರದ ಹೇಳ್ತಿರಪ್ಪ. ಅಲ್ಲ, ವಿಚಾರ ಸಾಗರದಾಗ ಐತಿ, ನಾನ್ ನೋಡ್ಕೊಂಡೇನಿ, ನನಗ್ ಗೊತ್ತದ. ಗೊತ್ತಿಲ್ಲ ಅಂತ ನಾನು ವಿಚಾರ ಸಾಗರ ನೋಡೇನಿ, ವಿಚಾರ ಚಂದ್ರೋದಯನು ನೋಡೇನ, ಮಾಲಿಂಗ್ಪುರದವ್ರದ್ದು ನೋಡೇನಿ, ಮರ್ಲಿ ಅವ್ರದ್ದು ನೋಡೇನಿ. ನೋಡಿಲ್ಲ ಅಂತಲ್ಲ, ನೋಡೇನಿ, ನಾನು ಎಲ್ಲ ನೋಡ್ಕೊಂಡೇನಿ, ಅದನ್ನು ನೋಡೇನಿ. ಅಪ್ಪಯ್ಯ ದೀಕ್ಷಿತರದ ವಿಚಾರ ಚಂದ್ರೋದಯನು ನೋಡೇನಿ.
ಇಲ್ಲಂತಲ್ಲ, ಅದ್ ನೀವು ಕಳಿಸಿದ್ ನನಗೆ ಇದ್ರಾಗ ಇಂಥದ್ರಾಗ ಐತಿ ಅಂತ ಗೊತ್ತೂನು ಇತ್ತು. ಆದ್ರೆ ನಮಗ್ ಕ್ಷಣಿಕವಾದಿಗಳದ್ದು ಇಲ್ಲಲ್ಲ ಅದ್ರಾಗ. ಹೌದೌದ್ರಪ್ಪ, ಇಲ್ರಿ ಇಲ್ರಿ, ಅದಕ್ಕೆ ಕನ್ಫ್ಯೂಸ್ ಆಯ್ತಲ್ರಪ್ಪ. ಮತ್ತೆ ಅದು ಎಲ್ಲಾ ಮತದವರು ಒಂದೊಂದ್ ರೀತಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಯಾರ ಅಂದ್ರೆ ಅದು ಸಾರ್ವತ್ರಿಕವಾಗಿ ಪರಿಪೂರ್ಣತೆ ಹೊಂದತ್ತೇನ್ರಿ? ಅಂದ್ರಪ್ಪ ಹೊಂದೋದಿಲ್ಲ ಅಂದ್ರೆ ಅಂತ ಜ್ಞಾನ ಪಡ್ಕೊಂಡು ನಮ್ಗೆ ಏನಾಗಬೇಕಾಗಿದೆ? ಮತ್ತೀಗ ನಾವ್ ಕ್ಷಣಿಕವಾದ ಜ್ಞಾನ ಮಾತು ಯಾಕೆ ಹೋಗ್ರಪ್ಪ? ಈಗ ನಾವು ಚಿಂತೆ ಮಾಡತ್ತಲ್ಲ ಈಗ ಕ್ಷಣಿಕವಾದ್ರಪ್ಪ, ಮತ್ತೆ ಇದ್ರ ಅವಶ್ಯಕತೆ ಇಲ್ಲಲ್ರಪ್ಪ ಇಲ್ಲೂರಿ. ಯಾವ್ದಕ್ಕ ನಾವ್ ಈಗ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ ಅಂತಿದೆ? ಅಲ್ರಪ್ಪ, ಈ ಕ್ಷಣಿಕವಾದಿಗಳ ಬಗ್ಗೆ ಚಿಂತೆ ಮಾಡತ್ತಲ್ರಪ್ಪ, ಇದು ನಮ್ಗೆ ಸ್ವರೂಪಕ್ಕೆ ಏನು ಉಪಯೋಗ ಐತ್ರಪ್ಪ? ಇದು ಸ್ವರೂಪ ಏನಂದ್ರೆ ಸ್ವರೂಪ ಇದು ಸ್ವರೂಪಕ್ಕೆ ಶಂಕರದು ಇಲ್ಲ, ಯಾರು ಇಲ್ಲ, ಶಾಸ್ತ್ರ ಅನ್ನೋದು ಬೇಕಾಗೇ ಇಲ್ಲ ಸ್ವರೂಪ ಜ್ಞಾನಕ್ಕ. ಹ್ಞೂನ್ರಪ್ಪ. ಯಾರು ಮಂದ ಮಧ್ಯಮ ಅಧಿಕಾರಿಗಳದಾರ ಅವ್ರಿಗೆ ಹೇಳಿರುವಂತಹದ್ದಿದು ಶಾಸ್ತ್ರ ಬೋಧ ಮಾಡೋದು ಯಾರಿಗೆ? ತಂದವ್ರಿಗೆ. ಅದಕ್ಕೆ ಯಥಾರ್ಥವಾಗಿ ಒಟ್ಟು ಏನು ಮಾಡ್ರಿ ದಿಕ್ ತಪ್ಪಿಸ್ಬೇಡ್ರಿ ಅಷ್ಟ. ಇಲ್ಲಿಲ್ಲಪ್ಪ, ಏನ್ ದಿಕ್ ತಪ್ಪಿಸೋ ಉದ್ದೇಶ ಇಲ್ಲ ನನಗೆ, ಯಾವ್ದು ಹಂಗೆ ಉದ್ದೇಶ ಇಲ್ಲಪ್ಪ. ದಯವಿಟ್ಟು ಕ್ಷಮಾ ಮಾಡ್ರಿ. ಅಲ್ಲ, ನನಗ ದಿಕ್ ತಪ್ಪದು ಅವನ ಅಷ್ಟು ತೆಗಿಬೇಕು. ಅದಕ್ಕೆ ದಿಕ್ ತಪ್ಪು ಅಂತ ಪ್ರಶ್ನೆ ಇಲ್ರಪ್ಪ. ಯಾವ ಒಂದು ಗ್ರಂಥದ ಆಧಾರ ಎಲ್ಲೈತೆ ಅನ್ನೋದು ನಿಮ್ಗೆ ಗುರ್ತಾಗೈತಿ, ಆ ಗ್ರಂಥ ಹೇಳಿದ್ರೆ ಅದು ತಳಿ ಹಾಕ್ಬಿಟ್ರೆ ಅಷ್ಟೇನಪ್ಪ, ಮತ್ತೇನಿಲ್ಲ. ನಾವು ತಳಿ ಆಗ್ಬಿಡ್ತೀವಿ ಅದನ್ನ. ಮತ್ತೆ ಯಾವ ಸಾಧಕರಿಗೂ ನಾ ಕಳಿಸಿಲ್ಲ. ಅಲ್ಲಿ ಅದು ಒಮ್ಮತನ ಇಲ್ಲಲ್ಲ ಅದ್ರಾಗ. ಹೌದೌದು, ಅದು ಬೇರೆ ಬಂದವ್ರಪ್ಪ. ಅದು ಒಮ್ಮತನ ಇಲ್ಲ. ಮತವಾದಿಗಳು ಬೇರೆ ಮತವಾದಿಗಳು ಬೇರೆ ವಿಚಾರ ಮಾಡ್ತಾ 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 ಬಂದಾರಪ್ಪ. ಅದು ಸರಿ, ಅದ ಸರಿ ಅನ್ನೋನೇನ್ರಿ? ಅನ್ಬೇಡ್ರಪ್ಪ, ಅನ್ಬೇಡ್ರಿ, ಅದು ಸರಿ ಅಲ್ಲ. ಸರಿ ಆತಪ್ಪ. ಮತ್ತ ಅವ್ರೆಲ್ಲಾರು ದಿಕ್ ತಪ್ಸ್ಯಾರ ಅವ್ರ. ನಾವು ದಿಕ್ ತಪ್ಪೋದು ಬೇಡ್ರಪ್ಪ, ಮುಂದುವರಿನ್ರಿ, ಇದ್ರಾಗ ಮುಂದುವರಿನ್ರಿ. ಅಲ್ರಿ, ಅವ್ರು ಎಲ್ಲಾರು ದಿಕ್ ತಪ್ಸ್ಯಾರ ಹಿಂದಿಂದಾನ. ಹೌದರಪ್ಪ. ಈಗ ನಾವ್ ಹೇಳ್ರ ಅವ್ರು ಬಿಡ್ರಿ, ಎಲ್ಲಾರು ಹಿಂದಿಂದ ದಿಕ್ ತಪ್ಸ್ಯಾರ ಅವ್ರು. ಆತ್ರಪ್ಪ, ವಿಷಯಕ್ಕೆ ಬಂದ್ಬಿಡ್ರಪ್ಪ. ಧನ್ಯವಾದಗಳು. ವಿಷಯ ಮಾಡೋಣ. ವಿಷಯ ಹೋಯಪ್ಪ, ಅವ್ನು ಮುಂದುವರ್ಸಪ್ಪ, ವಿಷಯ ಮುಂದುವರ್ಸ. ಆಯ್ತ್ರಿ, ಆಯ್ತು. ಹರಿ ಓಂ ತತ್ಸತ್. ನಿನ್ನೆ ದಿವಸ ಕ್ಷಣಿಕವಾದಿಗಳು ಮತ್ತು ಸಿದ್ಧಾಂತಿಗಳು ಅಂತೂ ಪರಮಾತ್ರು ಕ್ಷಣಿಕ ವಿಜ್ಞಾನವಾದಿಗಳು ಪರಮಾತ್ಮವನ್ನು ಒಪ್ಪಿಕೊಂಡಿಲ್ಲ. ಮತ್ತೆ ಪರಮಾತ್ಮವನ್ನು ಒಪ್ಪಿಕೊಂಡ್ರೆ ಅವರು ಕ್ಷಣಿಕವಾಗ ನಿಲ್ಲುವುದಿಲ್ಲ. ಅದಕ್ಕ ಇಲ್ಲೇ ಮತ್ತೆ ಅಂತಃಕರಣವು ಇರುವಾಗ ಆತ್ಮನಿಗೆ ಅದು ಉಪಾಧಿಯಾಗಿರುವುದೇ ಹೊರತು ವಿಶೇಷಣವಾಗಿರುವುದಿಲ್ಲವೆಂದು ತಿಳಿಯಬೇಕು. ವಿಶೇಷಣವು ವಿಶೇಷಕ್ಕೆ ಸೇರಿಕೊಂಡೇ ಇರುತ್ತದೆ. ಅದಕ್ಕೆಲ್ಲ ಒಂದು ದೃಷ್ಟಾಂತನೂ ಕೊಟ್ರಲ್ಲ. ಅದಕ್ಕೆ ಉದಾಹರಣೆಗೆ ಗಡಿಗೆಯ ಬಯಲು ಎಂಬಲ್ಲಿ ಗಡಿಗೆ ಎಂಬ ಉಪಾಧಿಯು ಅದರೊಳಗಿನ ಬಯಲಿ ಏನು ಅಂಟಿಕೊಂಡಿರುವುದಿಲ್ಲ. ಉಪಾಧಿಯಾಗಿದ್ದು ಉಪಹಿತವಾಗಿರುವಂತ ಯಾವುದು ಉಪಹಿತ ಆಗಿರ್ತದ ಆಕಾಶ ಆದ್ರೆ ಆಕಾಶ ಅದನ್ನು ತೋರಿಸುವ ನಿಮಿತ್ತದ ಪ್ರಯೋಜನ ಮಾಡುತ್ತೀವಿನ ಅದಕ್ಕೆ ಅಂಟಿಕೊಂಡಿರುವುದಿಲ್ಲ ಅಂತ ನಿನ್ನೆ ಹೇಳ್ಕೊಂಡು ಬಂದಾರಲ್ಲ. ಆ ರೂಪದೊಳಗಿಲ್ಲೇ ಆಗ ಅವನಿಗೆ ಜ್ಞಾತೃತ್ವವು ಇರುವುದಿಲ್ಲ. ಸುಷುಪ್ತಿಯಲ್ಲಿ ಆತ್ಮನಿಗೆ ಅಂತಃಕರಣದ ಅಂಟಿರುವುದಿಲ್ಲ, ಆಗ ಅವನಿಗೆ ಜ್ಞಾತೃತ್ವವು ಇರುವುದಿಲ್ಲ. ಆದ್ದರಿಂದ ಉಪಾಧಿ ವಶದಿಂದ ಆತ್ಮನಲ್ಲಿ ಜ್ಞಾತೃತ್ವವು ಆರೋಪಿತವಾಗಿ ತೋರುತ್ತದೆಯಾದರೂ ಸ್ವತಃ ಆತ್ಮನು ಕೂಟಸ್ಥ ಸಾಕ್ಷಿಯೇ ಆಗಿರುತ್ತಾನೆಂದಾಯಿತು. ಈಗ ಇನ್ನೊಂದು ಶಂಕೆಯು ತಲೆ ಎತ್ತಬಹುದು. ಬೆಳಗುವ ವಿಜ್ಞಾನವು ತನಗಿಂತ ಬೇರೆಯಾದ ಸಾಕ್ಷಿಯನ್ನು ಬಯಸುವುದಾದರೆ ಸ್ವಲ್ಪ ಲಕ್ಷ ಇರಲಿ. ಏನಂತ ಲಕ್ಷ ಇಡಬೇಕಿಲ್ಲೇ? ಬೆಳಗುವ ವಿಜ್ಞಾನವು.
ವಿಜ್ಞಾನ ಯಾವುದು? ಬೆಳಗುವ ವಿಜ್ಞಾನ ಅಂದ್ರೆ ಯಾವುದು? ಮನ, ಬುದ್ಧಿ, ಚಿತ್ತ, ಪ್ರಮಾತೃ ಅಂತದಲ್ಲ, ಇದು ವಿಜ್ಞಾನ. ಬೌದ್ಧಿಸಮ್ ಮನ ಬುದ್ಧಿವರೆಗೆ ಮಾತ್ರ ನಂಬಿಕೊಂಡಾರ. ಅವ್ರದ್ದು ಯಥಾರ್ಥವಾಗಿ ಅಲ್ಲಿ ಆರೋಪ ಕರ್ಕೊಂಡಾರ. ನಮ್ಮವರು ಅಂದ್ರ ವೇದಾಂತಿಗಳು ಎಲ್ಲಿ ತನಕ ಪ್ರಮಾತೃವಿನವರೆಗೂ ವಿಜ್ಞಾನ ಅಂತ ಕರ್ಕೊಂಡ. ಇಲ್ಲಿ ವಿಜ್ಞಾನವು ತನಗಿಂತ ಬೇರೆಯಾದ ಸಾಕ್ಷಿಯನ್ನು ಬಯಸುವುದಾದರೆ, ಸಾಕ್ಷಿಯನ್ನ ಮತ್ತೆ ಯಾಕಂದ್ರೆ ವಿಜ್ಞಾನವನ್ನ, ಈ ವಿಜ್ಞಾನಕ್ಕ ಸಾಕ್ಷಿ ಇದ್ರನ ಗೊತ್ತಾಗ್ತತಿ, ಇಲ್ಲ ಅಂದ್ರೆ ಗೊತ್ತಾಗುದಿಲ್ಲ ಅಂತ ಹೇಳ್ಕೊತ ಬಂದಾಗ, ಸಾಕ್ಷಿಯನ್ನು ಬಯಸುವುದಾದರೆ ವಿಜ್ಞಾನವನ್ನು ಬೆಳಗುವ ಸಾಕ್ಷಿಯು ಮತ್ತೊಂದು, ತನಗಿಂತ ಬೇರೆ ಗ್ರಾಹಕ ತತ್ವವನ್ನು ಬಯಸುತ್ತಾನೆಂದು ಆಗುವುದಿಲ್ಲವೇ? ಇವರ ಅಭಿಪ್ರಾಯ ಏನು? ಈಗ ಪ್ರಮಾತೃ ಇಂದ್ರಿಯಾದಿಗಳನ್ನ ಅರಿತನ, ಅಂತಃಕರಣವನ್ನ ಅರಿತನ, ಈ ಪ್ರಮಾತೃವನ್ನ ಸಾಕ್ಷಿ ಅರಿತನ. ಈ ಸಾಕ್ಷಿಯನ್ನ ಯಾರು ಅರಿತಾರ? ಹಿಂಗ ಇದಕ್ಕ ಅನವಸ್ಥೆ ದೋಷ ಬರುತ್ತೆ. ಅದಕ್ಕೊಬ್ಬ ಗ್ರಾಹಕರಿರ್ಬೇಕಲ್ಲ ಸಾಕ್ಷಿಗೆ. ಈಗ ಇಲ್ಲಿ ಕಲ್ಪನಾ ಮಾಡ್ಕೋತಾರ, ನಮ್ಮ ವಿಜ್ಞಾನ ನೀವು ಕಟ್ಟಿಸಿದ್ರಿ ಅಂದ್ರ ಆದ್ರೆ ಹೆಂಗ ವಿಜ್ಞಾನಕ್ಕೊಂದು ಸಾಕ್ಷಿ ಬೇಕು ಅಂತ ಬಯಸುವುದಾದ್ರೆ, ವಿಜ್ಞಾನವನ್ನು ಬೆಳಗುವ ಸಾಕ್ಷಿಯು ಮತ್ತೊಂದು ತನಗಿಂತ ಬೇರೆಯ ಗ್ರಾಹಕ ತತ್ವವನ್ನು ಬಯಸುತ್ತಾನೆಂದು ಆಗುವುದಿಲ್ಲವೇ? ಅದು ಆಗಲಿ ಎಂದು ಅದಕ್ಕೆ ಮತ್ತೊಂದು ಹೀಗೆ ಗ್ರಾಹಕ ಪರಂಪರೆಯನ್ನೇ ಒಪ್ಪಬೇಕಾಗಿ ಬಂದು ಗ್ರಾಹಕರ ಸಾಲಿಗೆ ನಿಲುಗಡೆ ಇಲ್ಲವಾಗುವುದಲ್ಲ. ಈ ಶಂಕೆಗೆ ಪರಿಹಾರವೇನೆಂದರೆ, ವಿಜ್ಞಾನವು ತನ್ನ ರೂಪದಿಂದ ಅಚೇತನವಾಗಿರುತ್ತದೆ. ನೋಡ್ರಿ, ಲಕ್ಷ ಇರ್ಲಿ, ವಿಜ್ಞಾನವು ತನ್ನ ರೂಪದಿಂದ ಅಚೇತನವಾಗಿರುತ್ತದೆ. ಆದ್ದರಿಂದ ಅದನ್ನು ಬೆಳಗುವುದಕ್ಕೆ ಅದಕ್ಕಿಂತ ಅನ್ಯವಾದ ಚೈತನ್ಯವು ಬೇಕು. ಆ ಚೈತನ್ಯವೇ ಸಾಕ್ಷಿ. ಸಾಕ್ಷಿಯು ತನ್ನ ಸ್ವರೂಪವಾದ ಚೈತನ್ಯದಿಂದ ತಾನೇ ಬೆಳಗುತ್ತಿರುವುದರಿಂದ ಅದನ್ನು ಬೆಳಗುವುದಕ್ಕೆ ಮತ್ತೊಂದು ಗ್ರಾಹಕ ಚೈತನ್ಯವು ಬೇಡ. ಆದ್ದರಿಂದ ಇಲ್ಲೇ ಯಥಾರ್ಥವಾಗಿ ಇದನ್ನ ನೋಡ್ಕೊಳ್ರಿ, ಅನುಭವಕ್ಕೆ ಅನುಸರಿಸಿಕೊಂಡು ನೀವು ಕಂಡಾಗ ಯಥಾರ್ಥವಾಗಿ ಈ ರೂಪ ಅದನ್ನು ಬೆಳಗುವುದಕ್ಕೆ ಮತ್ತೊಂದು ಗ್ರಾಹಕ ಚೈತನ್ಯವು ಬೇಡ. ವಿಜ್ಞಾನವು ಇಂದ್ರಿಯಾದಿಗಳ ಮೂಲಕ ವಿಷಯಗಳನ್ನು ಬೆಳಗುತ್ತದೆ ಎಂಬುವುದು ಈ ಚೈತನ್ಯದ ಆಭಾಸದ ನೆರಳಿನಿಂದಲೇ ಆಗಿದೆ. ಲಕ್ಷ ಇರ್ಲಿ, ಯಾಕಂದ್ರೆ ವಿಜ್ಞಾನ ಆಗಲಿ, ಇಂದ್ರಿಯಗಳಾಗಲಿ, ಅಂತಃಕರಣಾದಿಗಳಾಗಲಿ, ಪರಮಾತ್ಮವಾಗಲಿ, ಇವೆಲ್ಲವೂ ಜಡವೇ. ಚೈತನ್ಯದ ಆಭಾಸದ ನೆರಳಿನಿಂದನೇ ಆಗಿರುವುದು. ವಿಜ್ಞಾನವು ಇಂದ್ರಿಯಾದಿಗಳ ಮೂಲಕ ವಿಷಯಗಳನ್ನು ಬೆಳಗುತ್ತದೆ ಎಂಬುವುದು ಆ ಚೈತನ್ಯದ ಆಭಾಸದ ನೆರಳಿನಿಂದಲೇ ಆಗಿದೆ. ಇದನ್ನ ಅನುಭವ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಾಕ್ಷಿಗೆ ಏನು ಸಂಬಂಧ ಇಲ್ಲ. ಸಾಕ್ಷಿ ಪ್ರಕಾಶ ರೂಪವಾಗಿದ್ದುಕೋಣ, ಸಾಕ್ಷಿ ಪ್ರಕಾಶ ರೂಪವಾಗಿದ್ದುಕೋಣ. ಅವ ಇದು ಇಂಥದ್ದು ಅದು ಇಂಥದ್ದು ಅಂತ ವ್ಯವಹಾರ ಮಾಡೋದಿಲ್ಲ. ಆ ಬೆಳಗಿನೊಳಗ ಇಲ್ಲೇ ಚೈತನ್ಯದ ಆಭಾಸದ ನೆರಳಿನಿಂದಲೇ ಆಗಿದೆ. ಇವು ಇಂದ್ರಿಯಾದಿಗಳ ಮೂಲಕ ಅಂದ್ರೆ ನಮ್ಮ ಅರ್ಥ ಏನಿಲ್ಲೇ ಒಂದ್ ಸ್ವಲ್ಪ ಲಕ್ಷ ಇಡ್ರಿ. ಇಂದ್ರಿಯಗಳಲ್ಲಿ ಆಗಲಿ, ಅಂತಃಕರಣದಲ್ಲಿ ಆಗಲಿ, ಪರಮಾತ್ಮನಲ್ಲಾಗಲಿ, ಇದು ಎಲ್ಲ ವ್ಯವಹಾರ ನಡೆದಿದ್ದು ಆಭಾಸ ಚೈತನ್ಯದಿಂದ ಒಡಗೂಡಿ. ಸಾಕ್ಷಿಗೇನು ಸಂಬಂಧ ಇಲ್ಲ. ಆತ್ಮ ನಿಷ್ಕ್ರಿಯ, ಅವನಲ್ಲಿ ಯಾವ ಕ್ರಿಯಾ ಕಾರ್ಯಗಳಿಲ್ಲ. ನಮ್ಮ ಸಾಕ್ಷಿಯಲ್ಲಿ ಏನಿರುವುದಿಲ್ಲ ಅವನನ್ನ ತಪ್ಪು ತಿಳುವಳಿಕೆಯ ಮುಖಾಂತರ ಅಲ್ಲೇ ಚೈತನ್ಯ ಆಭಾಸ ಅಂತ ತಪ್ಪು ತಿಳ್ಕೊಂಡೇವ. ಅದೇ ಆದ್ದರಿಂದ ಇಲ್ಲೇ ಸಾಕ್ಷಿಯು ಚೈತನ್ಯ ರೂಪದಿಂದ ಸ್ವಯಂ ಸಿದ್ಧವಾಗಿದೆಯಾಗಿ ಅದನ್ನು ಇಲ್ಲವೆನ್ನುವುದಾಗಲಿ ಮತ್ತೊಂದರಿಂದ ಬೆಳಗಬೇಕೆಂದು ನಿರೀಕ್ಷಿಸುವುದಕ್ಕಾಗಲಿ ಆಗಲಾರದು. ಸೂರ್ಯನನ್ನ ಅವನ ಬೆಳಗಿನಾಗ ಅವನ್ ನೋಡ್ತೇವ, ಅಥವಾ ಏನಾರ ಕಂದಿಲ ಪಂದಿಲ ಹಚ್ಕೊಂಡ್ ನೋಡ್ತೇವ. ಮಧ್ಯಾಹ್ನ 2 ಗಂಟೆಗೆ ಸೂರ್ಯನ ನೋಡಕ್ ಹೊರಟೇವಿ ಅಂದ್ರೆ ಏನಾರ
ಬ್ಯಾಟ್ರಿ ಹಿಡಿದು ನೋಡ್ತೇವೋ, ಕಂದಿಲ್ಲ ಹಿಡ್ಕೊಂಡು ಹೋಗ್ತೇವೋ, ದೀಪ ಹಚ್ಕೊಂಡು ನೋಡ್ತೇವೋ, ಯಥಾರ್ಥವಾಗಿ ನಾವು ಹೇಗೆ ನೋಡ್ತೇವೆ ಅಲ್ಲಿ ಅದು ನಿರೀಕ್ಷಿಸುವುದಕ್ಕೆ ಆಗಲಾರದು. ಮತ್ತೊಂದರಿಂದ ಬೆಳಗಬೇಕೆಂದು ನಿರೀಕ್ಷಿಸುವುದಕ್ಕಾಗಲಿ ಆಗಲಾರದು. ವಿಜ್ಞಾನಗಳು ಅನೇಕವಾಗಿದ್ದು ಹುಟ್ಟು ಹೊಂದುಗಳಾಗಿರುವುದರಿಂದ ಅವುಗಳ ಆಗು ಹೋಗುಗಳನ್ನು ಅರಿಯುವ ಸಾಕ್ಷಿಯು ಬೇಕಾಗಿರುತ್ತದೆ. ನೋಡ್ರಿ, ಅವು ಜಡವಾಗಿರೋಣದ್ರಿಂದ ಆದರೆ ಅವು ಜಡವಾಗಿರೋಣದ್ರಿಂದ ಇಲ್ಲೇ ಅವನ್ನ ಬೆಳಗಾಕ ನಮಗೆ ಸಾಕ್ಷಿ ಬೇಕಾಗಿರ್ತದೆ. ಆದರೆ ನಿತ್ಯವೂ ಶುದ್ಧ ಚಿತ್ತ ಸ್ವರೂಪವು ಆಗಿರುವ ಸಾಕ್ಷಿಗೆ ಮತ್ತೇತರ ಆಕಾಂಕ್ಷೆ ಇರುವುದಿಲ್ಲ. ಸೂರ್ಯನನ್ನು ಬೆಳಗಾಕ ಅವನ ಬೆಳಕಿನಾಗ ಅವನು ನೋಡಿಬಿಡುವುದಲ್ಲ, ಮತ್ ಬೇರೆ ಏನಾದ್ರೂ ಬರುತ್ತಾ ಅಲ್ಲಿ? ಇಲ್ಲ. ಆದ್ದರಿಂದ ಅದನ್ನು ಇಲ್ಲಿ ದೀಪದ ದೃಷ್ಟಾಂತದಿಂದ ಅನುಮಾನ ಮಾಡಿದ್ದು ಅಜ್ಞರ ದೃಷ್ಟಿಯಿಂದಲೇ ಹೊರತು ಅದಕ್ಕೆ ಯಾವ ಪ್ರಮಾಣದಿಂದಲೂ ಸಿದ್ಧಿಯಾಗಬೇಕಾದಂತಿರುವುದಿಲ್ಲ ಎಂಬುದು ರಹಸ್ಯವು. ಆಯ್ತಲ್ಲ, ಇದು ಯಥಾರ್ಥವಾಗಿ ಅಂತಃಕರಣಕ್ಕನುಸರಿಸಿಕೊಂಡು ನಾವು ಕಾಣುವಾಗ ಇದು ಚೈತನ್ಯ ಆಭಾಸದಿಂದೊಡಗೂಡಿ ಇದು ಎಲ್ಲ ವ್ಯವಹಾರ ಜರುಗಿದ್ದು ಆತ್ಮ ಚೈತನ್ಯವನ್ನ ತಪ್ಪಾಗಿ ತಿಳಿದು ಅದಕ್ಕೆ ಆ ಚೈತನ್ಯ ಆಭಾಸದಿಂದೊಡಗೂಡಿ, ಇಲ್ಲ ಅಂದ್ರೆ ಇಲ್ಲ, ವ್ಯವಹಾರನೇ ಇಲ್ಲ, ಯಾರಲ್ಲೇನೂ ಇಲ್ಲ. ಯಾವಾಗ ತಪ್ಪು ತಿಳ್ಕೊಳ್ತೇವೋ ಅವಾಗನ ಆರಂಭ. ಆದ್ದರಿಂದ ಇನ್ನ ಸಾಕ್ಷಿಯು ಸಾಕ್ಷ್ಯವನ್ನು ಬೆಳಗುವ ರೀತಿ 148ನೇ ಶ್ಲೋಕ. ಅಧ್ಯಕ್ಷಸ್ಯ ದೃಶೇ ಈ ದೃಕ್ ಸಂಬಂಧ ಸಂಭವಿಷ್ಯತಿ. ಅಧ್ಯಕ್ಷೇನ ತು ದೃಶ್ಯೇನ ಮುಕ್ತ್ವಾ ಅನ್ಯೋ ದ್ರಷ್ಟು ದೃಶ್ಯತಾಂ. ದೃಗ್ರೂಪನಾದ ಸಾಕ್ಷಿಗೆ ದೃಶ್ಯವಾದ ಸಾಕ್ಷಾದೊಡನೆ ದೃಷ್ಟು ದೃಶ್ಯತ್ವವನ್ನು ಬಿಟ್ಟರೆ ಮತ್ತೆ ಎಂಥ ಸಂಬಂಧವಾದೀತು? ದೃಗ್ರೂಪನಾದ ಸಾಕ್ಷಿಗೆ ದೃಶ್ಯವಾದ ಸಾಕ್ಷಾದೊಡನೆ ದೃಷ್ಟು ದೃಶ್ಯತ್ವವನ್ನು ಬಿಟ್ಟರೆ ಮತ್ತೆ ಎಂಥ ಸಂಬಂಧವಾದೀತು? ನೋಡ್ರಿ, ಅಧ್ಯಕ್ಷೇನ ಕೃತಃ ದೃಷ್ಟಿ ದೃಶ್ಯಂ ವ್ಯಾಪ್ನೋತ್ಯಥಾ ಅಪಿ ವಾ ನಿತ್ಯ ಅಧ್ಯಕ್ಷ ಕೃತಃ ಕಶ್ಚಿತ್ ಉಪಕಾರೋ ಭವೇತ್ ಜೀಯಾಂ. ಸಾಕ್ಷಿಯಿಂದಾದ ದೃಷ್ಟಿಯು ದೃಶ್ಯವನ್ನು ವ್ಯಾಪಿಸುತ್ತದೆಯೋ ಅಥವಾ ಪ್ರತ್ಯಯಗಳಿಗೆ ನಿತ್ಯವಾದ ಸಾಕ್ಷಿಯಿಂದಾದ ಯಾವುದಾದ್ರೂ ಉಪಕಾರವಾಗುತ್ತದೆಯೋ? ನೋಡ್ರಿ, ಇದನ್ನು ಬಿಡಿಸ್ಕೋಬೇಕು ನೋಡಿ. ಕಿಮ್ಮಧ್ಯಕ್ಷೇನ ಕೃತ ದೃಷ್ಟಿಂ ದೃಶ್ಯಂ ವಾಪ್ನೋತಿ ತಥಾಪಿ ವಾ ಧೀಯಾಂ ನಿತ್ಯ ಅಧ್ಯಕ್ಷ ಕೃತಃ ಕಶ್ಚಿತ್ ಉಪಕಾರೋ ಭವೇತ್. ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ಕೊಂಡ. ಅದಕ್ಕೆ ಸಾಕ್ಷಿಗೂ ಸಾಕ್ಷ್ಯಕ್ಕೂ ದೃಶ್ಯ ಭಾವವಲ್ಲದೆ ಮತ್ತೆ ಯಾವ ಸಂಬಂಧವೂ ಆಗಲಾರದಷ್ಟೇ. ಲಕ್ಷ ನೋಡ್ರಿ, ಸಾಕ್ಷಿಗೂ ಸಾಕ್ಷ್ಯಕ್ಕೂ ದೃಶ್ಯ ಭಾವವಲ್ಲದೆ ಮತ್ತೆ ಯಾವ ಸಂಬಂಧವೂ ಆಗಲಾರದಕ್ಕೆ. ಈ ಸಂಬಂಧವು ಉಂಟಾಗುವುದಕ್ಕೆ 2 ಪ್ರಕಾರಗಳಿವೆ. ಬತ್ತಿಯ ಬೆಳಕು ಮುಸುಕಿದ ಚಿಮಣಿಯ ಮೂಲಕವಾಗಿ ಕೋಣೆಯನ್ನೆಲ್ಲ ವ್ಯಾಪಿಸುವಂತೆ ಚೈತನ್ಯವೇ ದೃಶ್ಯವನ್ನು ವ್ಯಾಪಿಸುವುದು ಒಂದು ಬಗೆ. ಅಥವಾ ಸೂರ್ಯನ ಬೆಳಕು ನೀರಿನಲ್ಲಿ ಪ್ರತಿಬಿಂಬಿಸಿ ನೀರಿನೊಳಗೆ ಬೆಳಕಿನಂತೆ ತೋರುವಂತೆ ಚೈತನ್ಯದಿಂದಾದ ಯಾವುದಾದರೊಂದು ವಿಶೇಷವು ದೃಶ್ಯದಲ್ಲಾಗುವುದು ಒಂದು ಬಗೆ. ಇವುಗಳಲ್ಲಿ ಯಾವ ಪಕ್ಷವನ್ನು ಗ್ರಹಿಸಬೇಕು ಎಂದು ಪ್ರಶ್ನೆ. ನೋಡ್ರಿ, 2 ಪ್ರಶ್ನೆ ಇದೆ. ಸಾಕ್ಷ್ಯ ಅಂದ್ರೆ ಯಾವುದು, ಸಾಕ್ಷಿ ಅಂದ್ರೆ ಯಾವುದು? ಇದನ್ನು ಅನುಸರಿಸಿಕೊಂಡು ಇಲ್ಲಿ ಹೇಳ್ಕೊತ ಬಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಸಂಬಂಧ ಐತಿ? ಸಾಕ್ಷಿಗೂ ಸಾಕ್ಷ್ಯಕ್ಕೂ ದೃಶ್ಯ ಭಾವವಲ್ಲದೆ ಸಾಕ್ಷಿ ದೃಶ್ಯ ಭಾವವಲ್ಲದೆ
ಒಪ್ಪೋಣ ಇದನ್ನ ಅನುಭವಕ್ಕನುಸರಿಸಿಕೊಂಡು. ಅದಕ್ಕೆ ಬಹಳ ಮಾರ್ಮಿಕವಾಗಿರ್ತದೆ ಇದು ನೋಡಾಕ. ಹೌದಲ್ರಿ, ಸಾಕ್ಷಿಯಿಂದ ನೋಡ್ತಾನ ಆಗ ತೋರುತ್ತಿದೆ. ಸಾಕ್ಷಿಗೂ ಸಾಕ್ಷ್ಯಕ್ಕೂ ದೃಶ್ಯ ಭಾವ ಅಲ್ಲದೆ ಮತ್ತೆ ಯಾವ ಸಂಬಂಧವೂ ಆಗಲಾರದಷ್ಟೇ. ಈ ಸಂಬಂಧವು ಉಂಟಾಗುವುದಕ್ಕೆ 2 ಪ್ರಕಾರಗಳಿವೆ. ಇದನ್ನ ಯಾವ್ದು ಓದ್ತೀರಿ ನೋಡ್ರಿ. ಬತ್ತಿಯ ಬೆಳಕು ಮುಸುಕಿದ ಚಿಮನಿಯ ಮೂಲಕವಾಗಿ, ಬತ್ತಿಯ ಬೆಳಕು ಮುಸುಕಿದ ಚಿಮನಿಯ ಮೂಲಕವಾಗಿ ಕೋಣೆಯನ್ನೆಲ್ಲ ವ್ಯಾಪಿಸುವಂತೆ ಚೈತನ್ಯವೇ ದೃಶ್ಯವನ್ನು ವ್ಯಾಪಿಸುವುದು ಒಂದು ಬಗೆ. ಅಥವಾ ಸೂರ್ಯನ ಬೆಳಕು ನೀರಿನಲ್ಲಿ ಪ್ರತಿಬಿಂಬಿಸಿ ನೀರಿನೊಳಗೆ ಬೆಳಕಿನಂತೆ ತೋರುವಂತೆ ಚೈತನ್ಯದಿಂದಾದ ಯಾವುದಾದರೊಂದು ವಿಶೇಷವು ದೃಶ್ಯದಲ್ಲಾಗುವುದು ಒಂದು ಬಗೆ. ಇವುಗಳಲ್ಲಿ ಯಾವ ಪಕ್ಷವನ್ನು ಗ್ರಹಿಸಬೇಕು ಎಂದು ಪ್ರಶ್ನೆ ಕೇಳುತ್ತಾ ಹೇಳ್ತಾರೆ ನೋಡಿ. ಸಚೋಚತ್ತ ಉಕ್ತಸ್ಯ ಅನ್ಯಭತ್ವಂ ಪ್ರಾಕ್ ಸಂವ್ಯಾಪ್ತಿಶ್ಚ ಘಟಾದಿಷು ಯಥಾ ಅಲೋಕಾದಿ ಸಂವ್ಯಾಪ್ತಿರ್ವ್ಯಂಜಕತ್ವಾತ್ ಬೀಜಸ್ತತಃ. ಆ ಸಂಬಂಧ ಎಂದರೆ ಅದರಂತೆ ತೋರುವುದೆಂದು ಗಳಿಗೆಯ ಮುಂತಾದವುಗಳಲ್ಲಿ ಬುದ್ಧಿಯು ವ್ಯಂಜಕವಾಗಿರುವುದರಿಂದ ಬೆಳಕು ಮುಂತಾದವುಗಳು ವ್ಯಾಪ್ತವಾಗುವಂತೆ ವ್ಯಾಪಿಸುವುದೆಂದು ಹಿಂದೆ ಹೇಳಿದೆ. ಸಾಕ್ಷಿಯಿಂದ ಅಂತಃಕರಣದಲ್ಲಿ ಆಗುವ ಉಪಕಾರವೆಂದರೆ ಅದು ಚೈತನ್ಯದ ಆಭಾಸವೇ. ಸಾಕ್ಷಿಯೊಳಗೆ ಹಿಂದನೆ ಹೇಳ್ಕೊತ ಬಂದಾರ. ಸಾಕ್ಷಿಯೊಳಗೆ ಯಾವ ಕ್ರಿಯಾಕಾರ್ಯಗಳಿಲ್ಲ. ಅನುಭವ ನೋಡ್ಕೊಳ್ರಿ. ಇಲ್ಲೇ ಅಂತಃಕರಣಕ್ಕೆ ಏನಾದ್ರೂ ಉಪಕಾರ ಆಗೈತಿ ಅಂತ ಕಲ್ಪಿಸ್ಕೊಳ್ಬೇಕಾದ್ರೆ ಸಾಕ್ಷಿಯಿಂದ ಅಂತಃಕರಣದಲ್ಲಿ ಆಗುವ ಉಪಕಾರವೆಂದರೆ ಅದರ ಚೈತನ್ಯದ ಆಭಾಸವೇ ಎಂದು ಹಿಂದೆ 110ರಲ್ಲಿ ಹೇಳಿರುತ್ತದೆ. 110ನೇ ಶ್ಲೋಕದೊಳಗೆ ಹೇಳ್ಕೊಂಡು ಬಂದಾಗ ಚಿದಾ ಆಭಾಸಯುಕ್ತವಾದ ಅಂತಃಕರಣವು ಬೆಳಕಿನಂತೆ ವ್ಯಂಜಕವಾದ್ದರಿಂದ, ಬೆಳಕಿನಂತೆ ದೀಪ ವ್ಯಂಜಕದ. ಆದ್ರೆ ಅದು ಸ್ವಯಂ ಜ್ಯೋತಿ ಅಲ್ಲ, ದೀಪ. ಅದಕ್ಕೆ ಸಹಕಾರಿ ಕಾರಣ ಬೇಕು, ಉಪಾದಾನ ಕಾರಣ ಬೇಕು, ಇವೆಲ್ಲ ಬೇಕಲ್ಲ. ಎಣ್ಣೆ ಬೇಕು, ಬತ್ತಿ ಬೇಕು. ಅದನ್ನ ಹಚ್ಚಿದಾಗ ನಮಗೆ ಆ ಪ್ರಕಾಶ ರೂಪವಾಗಿ ಅದು ಬೆಳಗಿ ಅಲ್ಲಿರುವಂತ ಸಾಮಗ್ರಿಗಳನ್ನು ಅದೇ ಕರೀತೀವಿ ವ್ಯಂಜಕ ಅಂತ ಕರೀತಾರೆ. ಆದ್ರೆ ಸೂರ್ಯ ಬೆಳಗ್ತಾನೆ ನೋಡ್ರಿ. ಸೂರ್ಯನ ಪ್ರಕಾಶಕ್ಕೂ ವ್ಯಂಜಕ ಅನ್ಲಿಕ್ಕೆ ಬರುತ್ತೇನೋ? ಬರುವುದಿಲ್ಲ. ಅವ ಬೆಳಗ್ತಾನ. ಮತ್ತೆ ನಮ್ಮ ಇಂದ್ರಿಯಗಳು ಬೆಳಗ್ತಾವ, ನಮ್ಮ ಆಭಾಸ ಚೈತನ್ಯ ಬೆಳಗತೈತಿ. ಹೌದು ಅಲ್ವಾ? ಆದ್ದರಿಂದ ಇಲ್ಲೇ ಚಿದಾ ಆಭಾಸ ಯುಕ್ತವಾದ ಅಂತಃಕರಣವು ಬೆಳಕಿನಂತೆ ವ್ಯಂಜಕವಾದ್ದರಿಂದ, ಚಿದಾಭಾಸ ಯುಕ್ತವಾದ ಅಂತಃಕರಣವು ಬೆಳಕಿನಂತೆ ಅಂದರೆ ಚಿದಾಭಾಸ ಏನ್ ಮಾಡುತ್ತೆ? ವ್ಯಂಜಕ ರೂಪದಿಂದ ತೊಡಗೂಡಿ ತೋರುತ್ತೆ. ಅಂದ್ರೆ ಆ ಚೈತನ್ಯ, ಆಭಾಸ ಚೈತನ್ಯ ಅಂತಃಕರಣಾದಿಗಳಿರ್ಲಿಲ್ಲ ಅಂದ್ರೆ ಪ್ರಕಟ ಆಗೋದಿಲ್ಲ, ಲಕ್ಷ್ಯದಲ್ಲಿ. ಹಾಗನ ಇಲ್ಲಿ ಉಪಾಧಿಗಳ ಸಂಯೋಗ ಹೊಂದಿದಾಗನ ಅದೆಲ್ಲ ಪ್ರಭಾವಕ್ಕೆ ಬಂದಿರೋದು, ಬೆಳಕಿನ ರೂಪದೊಳಗೆ ನಮಗೆ ಗೋಚರ ಆಗಿರೋದು. ಇಲ್ಲ ಅಂದ್ರೆ ಸುಮ್ಮನೆ ಅಹಂ ಕೂತದೆ, ಏನೂ ಇಲ್ಲ ಅಲ್ವಾ? ಆದ್ದರಿಂದ ಸಾಕ್ಷಿಯಾಗೇನ ಕೂತಿರ್ತಾನೆ. ಆಲೋಕಸ್ತು ಘಟೋ ಯದ್ವತ್ ಬುದ್ಧ್ಯಾರೂಢೋ ಭವೇತ್ ತದಾ ದಿವ್ಯಾಪ್ತಿ ಸ್ಯಾತ್ ಘಟಾರ ಆರೋಹೋ. ಬೆಳಕಿನಲ್ಲಿರುವ ಗಡಿಗೆಯು ಹೇಗೆ ಬುದ್ಧ್ಯಾರೂಢವಾಗುವುದೋ ಹಾಗೆಯೇ ದಿವ್ಯಾಪ್ತಿಯೇ ಗಡಿಗೆಯು ಆತ್ಮನಿಗೆ ವಿಷಯವಾಗುವುದು. ನೋಡಿ, 2 ಸ್ಟೆಪ್ ಅದ, 2 ಮೆಟ್ಲದಾವ. ಬೆಳಕಿನಲ್ಲಿರುವ ಗಡಿಗೆಯು ಹೇಗೆ ಬುದ್ಧ್ಯಾರೂಢವಾಗುವುದು, ಬುದ್ಧಿಗೆ ಹತ್ಕೋತತಿ ಅಂತ. ಬೆಳಕಿಲ್ಲ ಇದ್ರೆ ಒಂದು ಕೋಣೆ ಒಳಗೆ ಬೆಳಕ ಇಲ್ಲ, ಕತ್ಲಿಗೆ ಓದೋದಲ್ಲಿ ಈಗೇನ್ ಬಿಡ್ರಿ ಬೇಕಾದಷ್ಟು ಕಿಟಕಿ ಪಡಿಕೆ ಹೆಚ್ಚಿರ್ತಾರ. ಈಗ ಮೊದ್ಲಿಂದ ಎಲ್ಲ
ಯಾವ ರೂಮ್ ದೊಡ್ಡ ರೂಮ್ ಇರ್ತಿದ್ವು ಅದಕ್ಕೆ ಕಿಡಿಕಿ ಸಣ್ಣದೊಂದು ಎಲ್ಲಿಯೋ ಒಂದ್ ಮೂಲೆ ಹಚ್ಚಿರ್ತಿದ್ರು, ಬೆಳಕ ಬರೋಂಗಿಲ್ಲ. ಹಾಗಿದ್ದಾಗ ಆ ಬೆಳಕಿಲ್ದಾಗ ಅಲ್ಲಿ ಗಡಿಗೆ ಕಾಣಂದ್ರೆ ಎಲ್ಲಿ ಕಾಣ್ಬೇಕು? ಅದು ಕಾರಕ, ಅದು ಕಾರಕ. ಅದು ಬುದ್ಧಿಗೆ ಹತ್ತುವುದಿಲ್ಲ. ಅವಾಗ ಯಾವಾಗ ಕೈಯಲ್ಲಿ ಬ್ಯಾಟ್ರಿನೋ ಚಿಮ್ನಿನೋ ಹಿಡ್ಕೊಂಡು ಇಲ್ಲಿ ದಬ್ಬಕ್ಯಾರ ನೋಡ, ಹುಡುಕೇಡಿ ಇಲ್ಲಿವರೆಗೆ ಅಂತ ಹೇಳ್ತಿರ್ತಾರೆ ನೋಡಿ. ಅದಕ್ಕೆ ಇಲ್ಲೇ ಬುದ್ಧಿಯಾರೂಢವಾಗುವುದು, ಹಾಗೆಯೇ ದಿವ್ಯಾಪ್ತಿಯೇ ಗಡಿಗೆಯು ಆತ್ಮನಿಗೆ ವಿಷಯವಾಗುವುದು. ಇಲ್ಲೇ ಆತ್ಮನು ಕೂಟಸ್ಥನಾದ ಸಾಕ್ಷಿಯೂ ಆಗಿರುತ್ತಾನೆ, ಅವನು ದೃಶ್ಯವನ್ನು ಬೆಳಗುತ್ತಲೂ ಇದ್ದಾನೆ ಎಂಬುದು ಹೇಗೆ ಬಿಡಿಸ್ಕೋಬೇಕಾಗ್ತದೆ ನೋಡಿ. ಯಥಾರ್ಥವಾಗಿ ಆತ್ಮನು ಕೂಟಸ್ಥನಾದ ಸಾಕ್ಷಿಯು ಆಗಿರುತ್ತಾನೆ, ಅವನು ದೃಶ್ಯವನ್ನು ಬೆಳಗುತ್ತಲೂ ಇದ್ದಾನೆ ಎಂಬುದು ಹೇಗೆ? ಈ ಶಂಕೆಗೆ ಒಂದು ದೃಷ್ಟಾಂತದಿಂದ ಪರಿಹಾರವನ್ನು ಹೇಳಬಹುದು. ಬುದ್ಧಿಯು ಬೆಳಕಿನ ಸಹಾಯವಿಲ್ಲದೆ ಘಟಾದಿ ವಿಷಯಗಳನ್ನು ನೇತ್ರಾದಿ ದ್ವಾರದಿಂದ ಅರಿಯುವುದಿಲ್ಲವೇ? ಬುದ್ಧಿಯು ಬೆಳಕಿನ ಸಹಾಯವಿಲ್ಲದೆ ಘಟಾದಿ ವಿಷಯಗಳನ್ನು ನೇತ್ರಾದಿ ದ್ವಾರದಿಂದ ಅರಿಯುವುದಿಲ್ಲ. ಬರೀ ಬೆಳಕು ತಾನೇ ವಿಷಯವನ್ನೂ ಅರಿಯುವುದಿಲ್ಲ. ಲಕ್ಷದಲ್ಲಿ ಈ ದೃಷ್ಟಾಂತದಲ್ಲಿ ಬೆಳಕಿನ ಸಹಾಯದಿಂದ ನೇತ್ರವು ಅರಿಯುವುದನ್ನೇ ಬುದ್ಧಿಯು ಅರಿಯುತ್ತದೆ. ಈ ದೃಷ್ಟಾಂತದಲ್ಲಿ ಬೆಳಕಿನ ಸಹಾಯದಿಂದ ನೇತ್ರವು ಅರಿಯುವುದನ್ನೇ ಬುದ್ಧಿಯು ಅರಿಯುತ್ತದೆ. ವಿಷಯವು ಬುದ್ಧಿಗೆ ಹತ್ತುತ್ತದೆ, ನೇತ್ರಕ್ಕೆ ಹತ್ತುವುದಿಲ್ಲ. ಯಾವ್ದಕ್ಕೆ ಹತ್ತತಿ? ಬುದ್ಧಿಗೆ ಹತ್ತುತ್ತೆ ಎನ್ನುತ್ತೇವೆ ಅಲ್ಲವೇ? ಈ ದೃಷ್ಟಾಂತದಲ್ಲಿ ಬೆಳಕಿನಿಂದೊಡಗೂಡಿದ ವಿಷಯವನ್ನೇ ಬುದ್ಧಿಯು ಅರಿಯುವಂತೆ ಬುದ್ಧಿಯಿಂದ ವ್ಯಾಪ್ತವಾಗಿ ಬುದ್ಧಿಗೆ ವಿಷಯವಾದ ವಿಷಯವನ್ನೇ ಆತ್ಮನು ಚಿದಾಭಾಸ ದ್ವಾರದಿಂದ ಬೆಳಗುತ್ತಾನೆ. ಇದು ಬಹಳ ಮುಖ್ಯ. ಮತ್ತೆ ಆತ್ಮನ ಬೆಳಗುತ್ತಾನ ಸಾಮಾನ್ಯವಾಗಿ ಹೇಳೋದಂಗೆ ಹೇಳ್ತಿರ್ತಾನೆ. ಆತ್ಮ ಎಲ್ಲದಕ್ಕೂ ಸಾಕ್ಷಿಯಾಗ್ಯಾನ, ಸರ್ವಂತರ್ಯಾಮಿ, ಎಲ್ಲವನ್ನ ಅವನೇ ಬೆಳಗ್ತಾನ ಅಂತ ಹೊಡಿತಾನೆ ಅಲ್ಲ. ಅದು ಸರ್ವಂತರ್ಯಾಮಿ, ಅವ ಖರೆ ಒಪ್ಕೊಳದು, ಎಲ್ಲದರೊಳಗೂ ಅವನೇ ಇದ್ದಾನ, ಇಲ್ಲಂತಲ್ಲ. ಅದನ್ನ ಅಲ್ಗಡಕ್ ಬರುದಿಲ್ಲ, ಅದು ಇರೋದು ಆಗದ. ಆದ್ರೆ ಇದು ಇಂಥದ್ದು ಇದು ಇಂಥದ್ದು ಅಂತೇನೈತ್ ನೋಡು, ಅದು ಚಿದಾಭಾಸ ದ್ವಾರದಿಂದ ಬಂದಿರುವ ಬೆಳಕು. ಇದೇ ಆತ್ಮನ ದೃಷ್ಟತ್ವವು ನೋಡಂಗಾರ. ಚಿದಾಭಾಸ ದ್ವಾರದಿಂದ ಬೆಳಗುತ್ತಾನೆ, ಇದೇ ಆತ್ಮನ ದೃಷ್ಟತ್ವವು. ಆತ್ಮ ನೋಡ್ತಾನ, ಅವನ ದೃಷ್ಟತ್ವ ಐತಿ ಅಂತ ಹೇಳುವುದ. ಆದರೆ ಆಭಾಸದಿಂದೊಡಗೂಡಿದ ಬುದ್ಧಿವೃತ್ತಿಯು ಘಟಾದಿ ವಿಷಯಗಳ ಆಕಾರವನ್ನು ಹೊಂದುವಾಗ ಆ ವೃತ್ತಿಯನ್ನು ಬೆಳಗುವುದರಿಂದಲೇ ಸಾಕ್ಷಿಯು ಆಯಾ ವಿಷಯಕ್ಕೆ ದೃಷ್ಟು ಎನಿಸುತ್ತಾನೆ. ದೃಷ್ಟುವಿನ ಅರಿವಿಗೆ ವಿಷಯವು ಹತ್ತಿತು ಎನ್ನುತ್ತೇವೆ. ನಮ್ಮ ಸಾಕ್ಷಿ ಅದನ್ನು ನೋಡಿದ ಅಂತ ನಾವು ಕಲ್ಪನಾ ಮಾಡಿಕೊಂಡೇವಿ. ಆದ್ರೆ ಆ ಕ್ರಿಯಾ ಎಲ್ಲ ನಡೆದದ್ದು ಚೈತನ್ಯ ಆಭಾಸದಿಂದೊಡಗೂಡಿನ, ವಿನಃ ಆಭಾಸ ಇಲ್ದನೆ ಇದು ಜರುಗಿಲ್ಲ ಅಂತ ಹೇಳ್ತಾರ. ಇಲ್ಲಿ ಒಂದು ದೊಡ್ಡ ಪ್ಯಾರಾದಾಗ ಇದರದ್ದು ವಿಶೇಷಣ ಬೋಧನಿಧಿ ಒಳಗ ಈ ಯಾರು ರಾಮತೀರ್ಥರಾಗ್ಲಿ ಬೋಧನಿಧಿ ಆಗಲಿ ಇದ್ರೊಳಗೆ ಏನೇನ್ ಹೇಳ್ಯಾರ ಅನ್ನುವಂಥದ್ದು ಐತಿ. ಇದನ್ನು ಓದ್ಕೊಂಡು ಹೋಗ್ತೀನಿ, ಇಂಪಾರ್ಟೆಂಟ್ ಅದ ಇದು. ಈ ಶ್ಲೋಕದ ಅರ್ಥವು ಯಾವುದೆಂಬುದನ್ನು ನಿರ್ಧರಿಸುವುದು ಕಷ್ಟವಾಗಿರುತ್ತದೆ. ರಾಮತೀರ್ಥರ ಪದಯೋಜನಿಕ ವ್ಯಾಖ್ಯಾನದಲ್ಲಿ ಶ್ಲೋಕವನ್ನು ಹೀಗೆ ಅನ್ವಯಿಸಿಕೊಂಡಿದೆ. ಆಲೋಕಸ್ತು ಘಟೋ ಯದ್ವತ್, ಬೆಳಕಿನಲ್ಲಿರುವುದರಿಂದ ಗಡಿಗೆಯು ಹೇಗೆ ಬೆಳಕನ್ನು ಹತ್ತಿತು ಎನ್ನುವೆವೋ ತಥಾ ಬುದ್ಧಾರೂಢೋ ಭವೇತ್ ಅಂತ ಕರೆದು ನಾವು ಬುದ್ಧಿಗೂ ಹಚ್ಚದು, ಬುದ್ಧಿಗೆ ತೋರ್ಸು, ಬುದ್ಧಿ ಈಗ ಹ್ಯಾಗ ಅಂಟಿಕೊಳ್ಳುತ್ತದು ಅಂತ ನೋಡ್ಕೋಬೇಕಿಲ್ಲಿ. ಬೆಳಕಿನಲ್ಲಿರುವುದರಿಂದ ಗಡಿಗೆಯು ಆಕ್ಟಿವ್ ಆಗಿದ್ರು ಕಾಣತಿದ್ದಿಲ್ಲ, ಬೆಳಕಿನೊಳಗೆ ಐತಿ ಅಂತ ಕಂಡದ. ಆ ಕಂಡಾಗ ಗಡಿಗೆಯು ಹೇಗೆ ಬೆಳಕನ್ನು ಹಚ್ಚಿತು ಎನ್ನುವೆವೋ.
ಪದಯೋಜನಿಕಾ ವ್ಯಾಖ್ಯಾನದೊಳಗ ಯಾರ್ದ ರಾಮತೀರ್ಥರ ಪದ ಯೋಜನಿಕಾ ವ್ಯಾಖ್ಯಾನದಲ್ಲಿ ಯಾವ ಅರ್ಥ ಮಾಡ್ಯಾರ ನೋಡ್ರಿ. ಆಲೋಕಸ್ತು ಘಟೋ ಯತ್ವ, ಬೆಳಕಿನಲ್ಲಿರುವುದರಿಂದ ಗಡಿಗೆಯು ಹೇಗೆ ಬೆಳಕನ್ನು ಹಚ್ಚಿತು ಎನ್ನುವೆವೋ ತಥಾ ಬುದ್ಧಿಯಾರೂಢೋ ಭವೇತ್, ಹಾಗೆ ಬುದ್ಧಿಯಲ್ಲಿರುವ ಗಡಿಗೆಯು ಬುದ್ಧಿಗೆ ಹಚ್ಚಿತ್ತು ಎನ್ನುವೆವು. ಹಚ್ಚುತ್ತದೆ ಎಂದರೆ ಪುರುಷನು ಕುದುರೆಯನ್ನು ಹಚ್ಚಿಕೊಂಡಂತೆ ಅಲ್ಲ. ಈ ವ್ಯಾಪ್ತಿ ಸ್ಯಾತ್ ಘಟ ಆರೋಹ, ಬುದ್ಧಿಯು ವಿಷಯವನ್ನು ವ್ಯಾಪಿಸುವುದೇ ಬುದ್ಧಿಗೆ ವಿಷಯವು ಹತ್ತಿತ್ತು ಎನ್ನುವ ವ್ಯವಹಾರಕ್ಕೆ ಅರ್ಥ. ನಮ್ಮ ಬುದ್ಧಿ ನಿರ್ಣಯ ಮಾಡ್ಕೊಂಡಾಗ್ತವಲ್ಲ ಅದ್ರ ಗಡಿಗೆ ಇಂತಲ್ಲಿ ನೋಡಂತ ಹೇಳಿ ಹೇಳ್ತತಿ ಅಂತ ಅಷ್ಟ ಅದಕ್ಕೆ ಅರ್ಥ. ಇನ್ನು ಬೋಧನೆಗಳ ವ್ಯಾಖ್ಯಾನದಲ್ಲಿ ಶ್ಲೋಕದ ಸಂಬಂಧವು ಹೀಗೆ. ಆಭಾಸ ಸಹಿತ ಬುದ್ಧಿಯು ನೋಡ್ರಿ, ಆಭಾಸ ಸಹಿತ ಬುದ್ಧಿ, ಆ ಬುದ್ಧಿಯೊಳಗ ಆಭಾಸ ಚೈತನ್ಯ ಐತಿ ಅಂತಾನ, ಇಲ್ಲ ಅಂದ್ರೆ ಅದು ಜಡ ಬುದ್ಧಿ ಏನ್ ಮಾಡ್ಲಿಕ್ಕೆ ಉಂಟು. ಆಭಾಸ ಸಹಿತ ಬುದ್ಧಿಯು ವಿಷಯಾಕಾರವಾಗುವುದರಿಂದ ವಿಷಯ ಸಂಬಂಧವಾಗುತ್ತದೆ ಎಂದು ಬೆಳಕಿನ ವ್ಯಾಪ್ತಿಯ ದೃಷ್ಟಾಂತದಿಂದ ಹೇಳಲಾಗಿತ್ತಷ್ಟೇ. ಆದರೆ ಇಲ್ಲೊಂದು ಶಂಕೆ, ಹಿಂದೆ ಘಟಾದಿಗಳು ಬುದ್ಧ್ಯಾರೂಢವಾಗಿರುತ್ತವೆ ಎಂದು ಹೇಳಿತ್ತು. ಈಗ ಬುದ್ಧಿಯು ಘಟಾದಿಗಳನ್ನು ವ್ಯಾಪಿಸುತ್ತದೆ ಎಂದಿರಲ್ಲ. ಘಟಾದಿಗಳು ಬುದ್ಧ್ಯಾರೂಢವಾಗಿರುತ್ತವೆ ಎಂದು ಹೇಳಿತ್ತು. ಅದಕ್ಕೆ ಅರ್ಥೇನೋ ಬುದ್ಧಿಯಾರೂಢ ಆಗೈತಿ ಅಂತ ಹೇಳೋದಕ್ಕೆ ಅರ್ಥೇನೋ, ಏನ್ ಮಾಡಿದ್ರು ಚೈತನ್ಯ ಆಭಾಷದಿಂದ ಒಳಗೂಡೇನೆ ಆಗಿರುತ್ತೆ. ಆದ್ರೆ ಇಲ್ಲಿ ಹೇಳ್ಬೇಕಾದಾಗ ಬುದ್ಧಿಯಾರೂಢ, ಬುದ್ಧಿ ಗಟ್ಟೈತಿ ಅಂತ ಹೇಳ್ತೀವಿ, ಅಂದ್ರೆ ಬುದ್ಧಿ ಗೊತ್ತಾಗೈತೆ. ಅಲ್ಲಿ ಯಥಾರ್ಥವಾಗಿ ಬುದ್ಧಿ ಗೊತ್ತಾಗೈತೋ ಅಥವಾ ಚೈತನ್ಯ ಆಭಾಸ ಚೈತನ್ಯಕ್ಕೆ ಗೊತ್ತಾಗೈತೆ. ಈಗ ಬುದ್ಧಿಯು ಘಟಾದಿಗಳನ್ನು ವ್ಯಾಪಿಸುತ್ತದೆ ಎಂದಿರಲ್ಲ. ಬುದ್ಧಿ ವ್ಯಾಪಿಸ್ತೈತೆ ಅಂದ್ರು ಒಂದ, ಆಭಾಸ ಚೈತನ್ಯ ಅದನ್ನು ವ್ಯಾಪಿಸ್ತೈತೆ ಅಂದ್ರು ಒಂದ. ಎಂದರೆ ಇಲ್ಲಿ ವಿರೋಧವೇನೂ ಇಲ್ಲ, ಏಕೆಂದರೆ ಈ ಎರಡಕ್ಕೂ ಒಂದೇ ಅರ್ಥ. ಆಲೋಕಸ್ತು ಘಟೋ ಯದ್ವತ್, ಹೇಗೆ ನೆಲದ ಮೇಲಿರುವ ಗಡಿಗೆಯನ್ನೇ ಬೆಳಕು ಅದನ್ನು ವ್ಯಾಪಿಸಿದ್ದರಿಂದ ಬೆಳಕಿನಲ್ಲಿದೆ ಎನ್ನುವರು, ಹಾಗೆ ಬುದ್ಧಿಯ ವ್ಯಾಪ್ತಿಯಿಂದಲೇ ಅದು ಬುದ್ಧ್ಯಾರೂಢವಾಗಿದೆ ಎನ್ನುವರು. ಬುದ್ಧಿಯನ್ನು ವ್ಯಾಪಿಸಿಕೊಂಡೈತಿ ಅಂದ್ರೆ ಬುದ್ಧಿಯಾರೂಢ ಆಗೈತಿ ಅಂತ ಹೇಳ್ತಾರೆ. ಬುದ್ಧಿಯ ವ್ಯಾಪ್ತಿಯೇ ಬುದ್ಧಿಯ ಆರೋಹವೇ ಹೊರತು ಮತ್ತೆ ಬೇರೆಯಲ್ಲ. ಅಂದಮೇಲೆ ಇಲ್ಲಿ ಯಾವುದನ್ನ ನಾವು ನಿಖರವಾಗಿ ಇಲ್ಲಿ ಇದಕ್ಕೆ ಅರ್ಥ ಹೇಗ್ ಮಾಡ್ಕೋಬೇಕು, ಸೂರ್ಯನ ಬೆಳಕು ಪ್ರತಿಬಿಂಬ ಬಿದ್ದು ಅದರ ಪ್ರಕಾಶದೊಳಗೆ ವ್ಯವಹಾರ ನಡೀತೈತೆ ಅನ್ಬೇಕು ನೋಡ್ರಿ. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ರೂಪಿಸಿಕೊಂಡದ. ಇನ್ನು ಹೀಗೆ ವ್ಯಾಖ್ಯಾನಗಳು ಶ್ಲೋಕಕ್ಕೆ ಅತ್ಯಂತ ಭಿನ್ನವಾಗಿರುವ ಸಂಬಂಧವನ್ನು ಹೇಳಿರುತ್ತದೆ. ನಾವು ಈಗ ಕೊಟ್ಟಿರುವ ಅರ್ಥವು ಆತ್ಮನಿಗೂ ಹೊರಗಿನ ದೃಶ್ಯಕ್ಕೂ ಆಭಾಸ ದ್ವಾರದಿಂದ ಸಂಬಂಧವೇ ಹೊರತು ನೇರಾಗಿ ಆಗುವ ಸಂಬಂಧವಲ್ಲ. ಆತ್ಮನಿಗೂ ಹೊರಗಿನ ದೃಶ್ಯಕ್ಕೂ ಆಭಾಸ ದ್ವಾರದಿಂದ ಸಂಬಂಧವೇ ಹೊರತು ನೇರಾಗಿ ಆಗುವ ಸಂಬಂಧವಲ್ಲ. ಬುದ್ಧಿಗೆ ನೇರಾಗಿ ವಿಷಯದೊಡನೆ ಸಂಬಂಧವು ಎಂದು ಪ್ರಕೃತಕ್ಕೆ ಹೊಂದುವುದಾಗಿದೆ. ಈ ವಿವರಣೆಗೆ ಈ ಶ್ಲೋಕಗಳು ಬೆಂಬಲವಿದೆ. ಅಲ್ಲಿ ನಾವು ಮಾಡಿರುವ ವಿವರಣೆಯನ್ನು ನೋಡ್ರಿ. ಇಲ್ಲಿ ಇಷ್ಟ ಯಥಾರ್ಥವಾಗಿ ಅನುಭವಾನುಸಾರಿಯಾಗಿ ಕಂಡಾಗ ನಮಗ ನಮ್ಮ ಅರಿವು ಎಲ್ಲ ನೇರವಾಗಿ ನೋಡಿ ವ್ಯವಹಾರ ಮಾಡ್ಕೊಂಡೈತಿ ಅಂತ ಭ್ರಾಂತಿ. ಆದ್ರೆ ಅದು ಚೈತನ್ಯ ಆಭಾಸ ಚೈತನ್ಯದಿಂದ ಒಳಗೂಡಿ ಎಲ್ಲ ವ್ಯವಹಾರ ನಡೆದ ಈ ಪ್ರಪಂಚ ಎಲ್ಲವೂ ಇರುವುದು ಇದ್ದುಕೊಂಡಿರುವುದು ಚೈತನ್ಯ ಆಭಾಸದಿಂದ ಒಳಗೂಡನೆ ಇದ್ದುಕೊಂಡದ ಅಂತ ಹೇಳ್ಕೊಂಡ್ಬಂದಾರ. ಪ್ರಪಂಚಕ್ಕೆ ಅಸ್ತಿತ್ವ ಬಂದಿರುವುದು ಯಾವುದರಿಂದ? ಆಭಾಸ ಚೈತನ್ಯದಿಂದನ. ಇದೆಲ್ಲವೂ ಅಜ್ಞಾನ ರೂಪದಿಂದೊಳಗೂಡಿನ ಇದೆಲ್ಲ ತೋರುವ ಪ್ರಪಂಚ, ಭೌತಿಕ ಪ್ರಪಂಚ, ದೈವಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ, ಇದು ಎಲ್ಲವೂ ಯಥಾರ್ಥವಾಗಿ ಆಭಾಸ ಜ್ಞಾನಯುಕ್ತವಾಗಿನೇ ಇದ್ದುಕೊಂಡದ. ನಿನ್ನ ಸ್ವರೂಪದೊಳಗೆ ಏನೊಂದು ಇಲ್ಲ. ನೀನು ಶುದ್ಧ ಪರಿಶುದ್ಧವಾಗಿರುವಂತ ಚೈತನ್ಯ, ನಿನ್ನಲ್ಲಿ ಯಾವ ಭೇದಾದಿಗಳು ಇಲ್ಲ. ಆದ್ರೆ ಅದನ್ನೇ ತಪ್ಪ
ತಪ್ಪಾಗಿ ತಿಳ್ಕೊಂಡು ನಾನಾ ಮಾಡಿದೆ, ನಾನಾ ನೋಡಿದೆ, ನಾನಾ ಕೇಳಿದೆ, ನಾನಾ ಮುಟ್ಟಿ ಹೀಗೆಲ್ಲ ವ್ಯವಹಾರ ಸತ್ಯ ಮತ್ತು ಅನೃತ ಕಲಬೆರಕೆ ಮಾಡ್ಕೊಂಡು ಏನೇನೋ ಕಲ್ಪನೆಗಳು ಮಾಡ್ಕೊಂಡು ಆಭಾಸ ಕೈ ಬಿಟ್ರ ನಿಮಗೆ ಪ್ರಪಂಚದ ಗೋಚರ ಆಗಿದ್ದರ ಹೇಳ್ದ ನೋಡೋಣ. ಆಭಾಸ ಕೈ ಬಿಡ್ರಿ. ಆಭಾಸ ಇಲ್ಲ, ಈ ಅಜ್ಞಾನ ರೂಪದಲ್ಲಿ ತೋರಿಕೊಂಡಿರುವಂತ ಪ್ರಪಂಚ ಯಾವ್ದಂತಿಲ್ಲ. ಬುದ್ಧಿ ಇಲ್ಲ, ಮನ ಇಲ್ಲ, ಚಿತ್ತಿಲ್ಲ, ಈ ಪ್ರಪಂಚ ಇಲ್ಲ, ಯಾವ್ದಂದೇ ಇಲ್ಲ. ಎಲ್ಲ ಅಜ್ಞಾನ ಸ್ವರೂಪದಿಂದ ಒಡಗೂಡಿರುವಂತಹದ್ದು. ಯಥಾರ್ಥವಾಗಿ ಬ್ರಹ್ಮನಲ್ಲಿ ಯಾವೂ ಇಲ್ಲ. ನಾವು ಇರುವಂಗ ಒಬ್ಬನೇ ಇದ್ದಾನೆ, ಅವ್ನಿಗೆ ಗೋಜೆ ಇಲ್ಲ. ನೀವ ಬಡದಾಡಿ ಪರಮಾತ್ರು ಅಂತ ಯಾವ ತಿಳ್ಕೊಂಡು ನೀವ ಬಡದಾಡಿ, ನೀವ ಹೊಡೆದಾಡಿ, ನೀವ ಏನಾರು ಮಾಡ್ಕೊಳ್ರಿ, ನಂಗೆ ಸಂಬಂಧ ಇಲ್ಲ ನಗುತ್ತಾನ ಅವ. ನಗಾಕ ಅವ ಬಾಯಿನೂ ಇಲ್ಲ ಬಿಡ್ರಿ. ಅವ ಕಿವಿ ಇಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಏನಿಲ್ಲ, ಅವ ನಿರವಯವ. ನಾವು ಮಾಡುವ ಈ ಪರಮಾತ್ರುವಿನ ಅಥವಾ ಅಹಂಕಾರದ ಅಭಿಮಾನಕ್ಕೆ ಒಳಪಟ್ಟು ನಾವು ಏನೆಲ್ಲ ಈ ಪ್ರಪಂಚದೊಳಗೆ ಇಷ್ಟೆಲ್ಲ ಹೊಡೆದಾಡ್ತೀವಲ್ಲ, ನಾವೇ ಹೊಡೆದಾಡೋದ್ ಬಿಡ್ರಿ. ಟಿವಿ ನ್ಯೂಸ್ನಾಗ ಅದು ನೋಡ್ತಿರಿ ಇಲ್ವೋ? ನಾವೀಗ ಟಿವಿ ನ್ಯೂಸ್ ನೋಡ್ಲಿಕ್ಕೆ ಇಲ್ಲ ಅಂದ್ರೆ ನಮಗ ಅದ್ರ ಬಗ್ಗೆ ಪ್ರಜ್ಞೆ ಇರ್ತಿರ್ಲಿಲ್ಲ. ಇಲ್ಲೇನೋ ಅನುಕೂಲ ಅದ ನೋಡ್ಲಿಕ್ಕತ್ತೀವಿ. ಅದಕ್ಕೆ ಆದ್ರೆ ಈ ರೂಪದೊಳಗೆ ಇರುವಾಗ ನೋಡ್ರಿ, ಪ್ರಪಂಚದೊಳಗೆ ಏನೇನು ಇರ್ತದ ಏನಿಲ್ಲ ಇದು ಎಲ್ಲ ಆಭಾಸ ಚೈತನ್ಯದಿಂದ ಒಳಗೂಡಿದ್ದ ವಿನಃ ನಮ್ಮ ಸ್ವರೂಪದೊಳಗೆ ಇದು ಯಾವುದೊಂದು ಇಲ್ಲ ಅಂತ ನಿಶ್ಚಿತ ಮಾಡ್ಕೊಂಡ್ರೆ ಸಾಕು. ಅವ ಆಗ ಮುಕ್ತಿ ಅನ್ನುವಂತ ನಾವು ನಿಶ್ಚಿತ ಆಗಬೇಕು. ಈ ಪ್ರಪಂಚ ಆಗಲಿ, ಪ್ರಪಂಚದಲ್ಲಿ ತೋರುವ ದೃಶ್ಯ ಸಮೂಹಗಳಾಗಲಿ, ಇವೆಲ್ಲವೂ ಸೂರ್ಯನ ಪ್ರತಿಬಿಂಬದ ಒಂದು ಒಳಗೂಡಿ ಅಂದ್ರೆ ಆಭಾಸ ಚೈತನ್ಯದ ಆಭಾಸದಿಂದ ಒಳಗೂಡಿ ತೋರಿದ್ದೇವಿನ ಯಥಾರ್ಥವಾಗಿದೆ ಅಲ್ಲ ಅಂತ ನಿಶ್ಚಿತ ಆದ ಸಾಕು. ಪಾರ ಆಗ್ತಾನೆ. ಅವ್ರ ಸಿದ್ಧಾಂತ, ಇವ್ರ ಸಿದ್ಧಾಂತ, ಅವ್ರ ಮತ, ಇವ್ರ ಮತ ಏನು ಬೇಕಿಲ್ಲ. ಆದ್ರಿಂದ ಇನ್ನ 151 ಮತ್ತು 152ನೇ ಶ್ಲೋಕದ ಆ ವಿಚಾರವನ್ನ ನಾಳೆ ದಿವಸ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ ಪುಷ್ಪಾದಿಗಳನ್ನ ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ. ನಮಸ್ಕಾರ ಎಲ್ಲರಿಗೂ. ಶರಣ ಶರಣಾರ್ಥಿ. ಎಲ್ಲರಿಗೂ